ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಫಿನ್ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಇವತ್ತು ಯಾವ ರೀತಿ ಇತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಒಂದು ಬೃಹತ್ ಗಾತ್ರದ ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್ ಆಗಿದ್ದಂಥ ದಿನ. ಇಂಥ ದಿನಗಳಲ್ಲಿ ಎಷ್ಟು ಹುಷಾರಾಗಿರಬೇಕು ಅನ್ನೋದನ್ನ ಇವತ್ತು ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಜೊತೆಗೆ ಎಲ್ಲ ಕಡೆ ಕೆಂಪು ಬಂದ್ಬಿಟ್ಟಿದೆ. ನೆನ್ನೆ ನೋಡಿದ್ರೆ ಹಸಿರಾಗಿತ್ತು, ಇದೇನು ಮುಗೀತಾ, ಇದು ಪಂಪ್ ಆ್ಯಂಡ್ ಡಂಪ, ಇದು ಬಬಲ್ ಆಗಿತ್ತಾ ನೋಡಿ. ಎರಡು ಥರ. ನೆನ್ನೆ ಸುಮಾರು ಜನ ನಿಮಗೆ 25,000 ನೆಕ್ಸ್ಟ್ ಟಾರ್ಗೆಟು, 24,000 ಅಂತ ಹೇಳೋರು ಸಿಕ್ಕಿರ್ತಿದ್ರೇನೋ. ಇವತ್ತು ಇಲ್ಲ, ಇದೊಂದು ಟ್ರ್ಯಾಪ್ ಆಗಿತ್ತು, ಮುಗೀತು ಇನ್ನು ಬಬಲ್ಲು ಅಂತ ಹೇಳೋರು ಸಿಗ್ತಾರೆ. ಆದರೆ ಎರಡನ್ನೂ ನಂಬೇಡಿ, ಯಾರನ್ನೂ ನಂಬೇಡಿ. ನೀವು ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡಿ, ಆಮೇಲೆ ನೀವು ಆ್ಯಕ್ಟ್ ಆಗ್ತಾ ಹೋಗಿ ಅಂತ. ಐ ಥಿಂಕ್ ಲಾಸ್ಟ್ 4 ದಿನದ ಹಿಂದೆ ಏನೋ ನಾನೊಂದು ಸಬ್ಟೈಟ್ಲು ಕೊಟ್ಟಿದ್ದೆ ಅಲ್ವಾ, ಏನು ಮಾಡಬೇಕು, ನೀವು ಲರ್ನ್ ಟು ರಿಯಾಕ್ಟ್ ಮಾಡೋದು ಕಲೀರಿ, ಪ್ರಿಡಿಕ್ಟ್ ಮಾಡಬೇಡಿ ಅಂತ ಇತ್ತು ಅದರ ಸಬ್ಟೈಟ್ಲು. ಸೊ ಈಗಲೂ ಅದನ್ನೇ ಹೇಳ್ತೀನಿ. ಸೊ ಪ್ರಿಡಿಕ್ಷನ್ ಬೇಕಾಗಿಲ್ಲ, ಮಾರ್ಕೆಟ್ ಏನು ಮೂವ್ಮೆಂಟ್ ಕೊಡುತ್ತೋ ಅದಕ್ಕೆ ನಾವು ಅನುಸರಿಸ್ಕೊಂಡು ಹೋದರೆ, ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ಸಾಕು, ಇಲ್ಲಿ ಆರಾಮಾಗಿರ್ಬೋದು ನಾವು. ಇವತ್ತು ಟಾಪ್ ಗೇನರ್ ತಾವು ನೋಡೋದಾದರೆ TCS. ಆಫ್ಟರ್ ಅ ಲಾಂಗ್ ಟೈಮ್ TCS ಆ್ಯಂಡ್ ಇನ್ಫೋಸಿಸ್ ಎರಡೂ ಕೂಡ ಒಂದು ಸೂಪರ್ ಆಗಿರುವಂಥ ಪಾಸಿಟಿವ್ ಮೂವ್ಮೆಂಟ್ ಕೊಟ್ಟಿದೆ. ಅದು ಎಂಥ ದಿನ, ಎಲ್ಲರೂ ಸ್ಟ್ರಗಲ್ ಆಗಿರೋ ದಿನ IT ಇವತ್ತು ಒಂದು ಸಪೋರ್ಟ್ ಆಗಿ ನಿಂತಿತ್ತು. ಸೊ TCS ಅಲ್ಲಿ 2.88% ಬಂದಿರೋದು ಇವತ್ತಿನ ಟಾಪ್ ಗೇನರ್ ಅಂತ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನೋಡೋದಾದರೆ ನನಗೆ BPCL ಅಂತ ಕಾಣಿಸ್ತಾ ಇದೆ. 4.22% ಬಂದಿದೆ. ಸೊ PSU ಸ್ಟಾಕ್ಸಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಒಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಈಗ ಕೋಲ್ ಇಂಡಿಯಾದಲ್ಲಾಗಿರ್ಬೋದು, BPCL ಆಗಿರ್ಬೋದು, ರೈಲ್ವೆ ಸ್ಟಾಕ್ಸಲ್ಲೂ ಕೆಲವರು ಹೇಳಿದ್ರು ಇವತ್ತು IRFC IRCTC ಅಲ್ಲೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಅಂತ. ಇದು ಯಾಕೆ ಈ ಥರ ಆಗುತ್ತೆ ಅಂದರೆ ನೋಡಿ, ಒಂದು ಸೈಕಲಲ್ಲಿ ನಡೀತಾ ಇದೆ. ಒಂದು ನನ್ನ ವ್ಯೂ ಹೇಳ್ಬಿಡ್ತೀನಿ, ಇದು ನಿಜವಾಗ್ಲೂ ಟ್ರ್ಯಾಪಾ ಅಥವಾ ನಾನೇ ಒಂದು ಪ್ರಸ್ತಾಪ ಮಾಡಿದ್ರಿಂದ ಅದು ಹೇಳ್ತಾ ಇದ್ದೀನಿ. ಸರಿ, ಈಗಲೂ ಕೂಡ ನಮ್ಮ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಚೆನ್ನಾಗೇ ಇದೆ. ನಾವಿನ್ನು ಓವರ್ ಬಾಡ್ ಝೋನ್ ಅಥವಾ ಏನಂತಾರೆ, ಒಂದು ಎಕ್ಸ್ಟ್ರಾ ಪಿ ಆಗಿರೋ ಝೋನು ಅನ್ನೋದು ಕಡೆ ಹೋಗಿಲ್ಲ ಕಂಪೇರ್ ಮಾಡಿದ್ರೆ. ಹಿಂದೆ ನಾವು ಯಾವಾಗ ಹೋಗಿದ್ವೋ ಆಗ ಅಂತ ಕಂಪೇರ್ ಮಾಡೋದಾದರೆ. ಮತ್ತು ಕೋವಿಡ್ಗಿಂತ ಮುಂಚೆ, ಕೋವಿಡ್ ಆದ ನಂತರ ಯಾವ್ದಾದ್ರು ಒಂದು ಸ್ಟೇಬಲ್ ಮಾರ್ಕೆಟ್, ಲೀಡರ್ ಮಾರ್ಕೆಟ್ ಅಂತ ಕಾಣಿಸ್ತಾ ಇದೆ ಅಂದರೆ ವರ್ಲ್ಡಲ್ಲಿ, ಅದು ನಮ್ಮ ಮಾರ್ಕೆಟ್ ಆಗಿರುತ್ತೆ. ಹಾಗಿದ್ದಾಗ ಇಲ್ಲಿ ಅಫ್ಕೋರ್ಸ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಇಂಟ್ರೆಸ್ಟ್ ಅಂದರೆ ಯಾವ ಥರ, FIDAಗಳ ಇಂಟ್ರೆಸ್ಟು ನೋಡಿ. ಮ್ಯೂಚುವಲ್ ಫಂಡ್ಸಿಂದು ನಾವು ಅಂದ್ಕೊಂಡಿದ್ವಿ ಜನ ನಿಲ್ಲಿಸ್ಬಿಡ್ತಾರೋ, ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಲ್ಲ, ಯಾಕಂದರೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಿದೆ, ಕಷ್ಟ ಆಗ್ತಾ ಇರ್ಬೋದು ಅಂತ. ಬಟ್ ಪ್ರತಿ ಮಂತ್ ಒಂದು ಡೇಟಾ ಬರ್ತಾ ಇದೆ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದಾರೆ. ಯಾವುದ್ರಲ್ಲಿ DIA ಅಂದರೆ ಥ್ರೂ ಮ್ಯೂಚುವಲ್ ಫಂಡ್ ಏನು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆಯೋ ಅದು. ಅದೇ ರೀತಿಯಾಗಿ FI ಅವರು ಕೂಡ ಅವರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಥರ ಪ್ರಯತ್ನ ಪಟ್ಟರು ಎಕ್ಸಿಟ್ ಮಾಡಲಿಕ್ಕೆ. ಆದರೂ ಕೂಡ ನಮ್ಮ ಸ್ಟಾಕ್ ಮಾರ್ಕೆಟು DIAಗಳ ಸಪೋರ್ಟಿಂದ ಮೇಲ್ಗಡೆ ಹೋಗ್ತಾಗಿತ್ತು. ಈಗ FIಗಳು ಕೂಡ ಚೇಂಜ್ ಆಗಿದ್ದಾರಾ ಅಂತ, ಯಾಕೆಂದರೆ ಬೇರೆ ಬೇರೆ ಥರದ್ದೆಲ್ಲ ಆ್ಯಕ್ಟಿವಿಟಿ ನಡೀತಾ ಇದೆಯಲ್ಲ. ಸೊ ಆ ಕಾರಣದಿಂದಾಗಿ ಸೊ ನೋಡ್ತಾ ಹೋಗೋಣ ಮುಂಬರೋ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಬಟ್ ಸ್ಲೈಟ್ಲಿ ಓವರ್ ಬಾಡ್ ಝೋನ್ಗೆ ಹೋಗಿದೆ ಇವಾಗ ನಿಫ್ಟಿ. ಆದರೆ ಸೆಕ್ಟರಲ್ಲಿ ಡಿಪೆಂಡೆಂಟ್ ಆಗ್ತಾ ಇದೆ. ಅಂದರೆ ಎಲ್ಲ ಸೆಕ್ಟರ್ಗಳನ್ನು ಒಂದೇ ಸಲ ನಿಮಗೆ ವಾಪಸ್ ಬಂತು ಅಂತ ಯಾವಾಗ ಆಗುತ್ತೋ, ಯೂಶಲಿ ಅವಾಗೇನಾಗಿರುತ್ತೆ, ಇಲ್ಲಿ ಒಂದು ಸೆಲ್ಲಿಂಗ್ ಝೋನ್ ಶುರುವಾಗಿದೆ ಅಂತ. ಬಟ್ ಇವತ್ತು ನೋಡಿ IT ಸೆಕ್ಟರ್ ಪಾಸಿಟಿವ್ ಆಗಿದೆ, ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿದೆ, ಬೇರೆ ಸೆಕ್ಟರ್ಗಳಲ್ಲಿ ನೆಗೆಟಿವ್ ನ್ಯೂಸ್ ಬರ್ತಾ ಇದೆ. ಈ ರೀತಿ ಸೆಕ್ಟರ್ ಬೈ ಸೆಕ್ಟರ್ ಹೋಗ್ತಾ ಇದೆ. ಹೀಗಿರೋದ್ರಿಂದ ಸ್ಟಿಲ್ ಮಾರ್ಕೆಟಲ್ಲಿ ಸ್ಟ್ರೆಂತ್ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಹೋಗುತ್ತೆ. ಸೊ ಈಗ ಅಂಡರ್ ಪರ್ಫಾರ್ಮ್ ಮಾಡ್ತಿರುವಂಥ ಸೆಕ್ಟರ್ ಅಂತಂದರೆ ನಮ್ಮ IT ಸೆಕ್ಟರ್ ಜೊತೆಗೆ ಕೆಮಿಕಲ್ ಸೆಕ್ಟರ್, ಇವೆರಡು ಸ್ವಲ್ಪ ಇವಾಗ ಕೆಳಗಡೆ ಕಾಣಿಸ್ತಿದೆ. ಯಾಕೆಂದರೆ ಆಟೋ ಸೆಕ್ಟರ್ ಒಳ್ಳೆ ರ್ಯಾಲಿ ನೋಡ್ತು. ಬ್ಯಾಂಕ್ ನಿಫ್ಟಿ ಹೈ ಮಾಡೋಕ್ಕಿಂತ ಮುಂಚೆನೇ ಒಂದು ದೊಡ್ಡ ಹೈನ ಮಾಡಿತ್ತಲ್ವ. ಬ್ಯಾಂಕ್ ನಿಫ್ಟಿನಲ್ಲೂ ಒಂದು ಒಳ್ಳೆ ಮೂಮೆಂಟ್ನ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಏನೇನಿದೆ ಅದರಲ್ಲಿ ಸಿಮೆಂಟ್ ಸ್ಟಾಕ್ಸ್ ನೋಡಿ. ಸಿಮೆಂಟನ್ನು ಮತ್ತೆ ಇವಾಗ ಈಸ್ಟ್ ಇಂಡಿಯಾ ರೀಜನಲ್ಲೆಲ್ಲ, ಅಂದರೆ ಪೂರ್ವ ಭಾರತದಲ್ಲಿ ಮತ್ತೊಂದು ಸಲ ಜಾಸ್ತಿ ಮಾಡಿದಾರಂತೆ ಇವಾಗ ಸಿಮೆಂಟ್ ರೇಟ್ನ. ಹಾಗಾಗಿ ಇವತ್ತು ಸಿಮೆಂಟ್ ಸ್ಟಾಕ್ಸಲ್ಲಿ ನಿಮಗೆ ಒಳ್ಳೆ ಮೂಮೆಂಟ್ ಕಾಣಿಸಿರ್ಬೋದು. ಗ್ರಾಸಿಮ್ ಆಗಿರ್ಬೋದು, ಅಲ್ಟ್ರಾಟೆಕ್ ಸಿಮೆಂಟಲ್ಲಿ ಆಗಿರ್ಬೋದು, ಇಲ್ಲೆಲ್ಲ. ಸೊ 35 ರೂಪಾಯಿ ಪರ್ ಚೀಲಕ್ಕೇನೋ ಜಾಸ್ತಿ ಆಗಿದೆ ಸಿಮೆಂಟ್ ಆ ಭಾಗದಲ್ಲೆಲ್ಲ. ಅದೇ ರೀತಿಗೆ ಫಾರ್ಮಾದು ಒಂದು ರ್ಯಾಲಿ ಆಯಿತು ಕೋವಿಡ್ ಆದಮೇಲೆ. PSU ಬ್ಯಾಂಕ್ ಅಂತೂ ನೋಡಿ, ಏನು PSUಗಳದ್ದು ಪರ್ವಕಾಲ ಅಂತ ಹೇಳ್ಬೋದು. ಎಲ್ಲ PSU, ಓನ್ಲಿ ಬ್ಯಾಂಕಿಂಗ್ PSU ಅಂತ ಹೇಳ್ತಿಲ್ಲ, ಎಲ್ಲ PSUಗಳು ಡಿಫೆನ್ಸು, ಸ್ಪೇಸ್ ಸೆಕ್ಟರಲ್ಲಿರುವಂಥದ್ದು ಎಲ್ಲದೂ ಒಂದು ತಮ್ಮ ರ್ಯಾಲಿನ ನೋಡ್ಕೊಳ್ತಾ ಬಂದಿದೆ. ಈಗ ಬಾಕಿ ಇರೋದು IT ಸೆಕ್ಟರ್ ಮತ್ತು ಕೆಮಿಕಲ್ ಸೆಕ್ಟರ್. ಇದರಲ್ಲಿ ರ್ಯಾಲಿ ಆಗೇ ಇರಲಿಲ್ಲ ಅಂತಲ್ಲ, ಇದು ಮುಂಚೆನೇ ಪಾರ್ಟಿಸಿಪೇಟ್ ಮಾಡಿತ್ತು, ಅದರಿಂದ ಕೆಳಗಡೆ ಬರ್ತಾ ಹೋಗಿತ್ತು. ಸೊ ಈ ರೀತಿ ಕಲೆಕ್ಟಿವ್ ಆಗಿ ಸೈಕಲ್ ರೊಟೇಷನ್ ಆಗ್ತಾ ಇರೋದ್ರಿಂದ ಮತ್ತು ಮಿಡ್ ಕ್ಯಾಪ್ ಗ್ರೋತು ಸಿಕ್ಕಾಪಟ್ಟೆ ಇರೋದ್ರಿಂದ ನಮಗೆ ಇನ್ನೂ ಒಂದು ಮೂಮೆಂಟ್ ಚೆನ್ನಾಗೇ ಇದೆ ಅಂತ ಅನಿಸ್ತಾ ಇದೆ. ಅಂದರೆ ಮಿಡ್ ಕ್ಯಾಪಲ್ಲಿ, ಸ್ಮಾಲ್ ಕ್ಯಾಪಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಜನ ನುಗ್ಗಿದ್ದು ಜಾಸ್ತಿ ಆಗೋಗಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಹೈಪ್ ಆಗೋಗಿತ್ತು. ಮೊನ್ನೆ ಲಾಸ್ಟ್ ವೀಕಲ್ಲಿ ಅನ್ಸುತ್ತೆ ಒಂದು ರಿಪೋರ್ಟ್ ಬಂದಾಗಲೂ ನಿಮ್ಗೆ ಹೇಳಿದ್ದೆ, ಹೈಯೆಸ್ಟ್ ಪರ್ಫಾರ್ಮ್ಡ್ ಇಂಡೆಕ್ಸ್ ಯಾವುದಾದ್ರೂ ಇದೆ ಇಡೀ ಜಗತ್ತಲ್ಲಿ ಆಫ್ಟರ್ ಕೋವಿಡ್ ಅಂದರೆ ಅದು ನಮ್ಮ ಭಾರತದ ಮಿಡ್ ಕ್ಯಾಪ್, ನಿಫ್ಟಿ ಮಿಡ್ ಕ್ಯಾಪ್ ಏನಿದೆಯಲ್ಲ ಅದು. ಸೊ ಆ ಇಂಡೆಕ್ಸ್. ಸೊ ಹಾಗಾಗಿ ಈಗ ಅದರಲ್ಲಿ ಕರೆಕ್ಷನ್ ಬರುವಂಥದ್ದು ಆಗಲೇಬೇಕಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್. ಬಟ್ ಈಗಲೂ ಕೂಡ ಕೆಲವೊಂದು ಒಳ್ಳೆ ಮಿಡ್ ಕ್ಯಾಪ್ ಕಂಪ್ನಿಗಳು ಒಳ್ಳೆ ಲೆವೆಲಲ್ಲಿ ಸಿಗ್ತಾ ಇದೆ. ಐಡೆಂಟಿಫೈ ಮಾಡಬೇಕಷ್ಟೇ. ಅದನ್ನ ಐಡೆಂಟಿಫೈ ಮಾಡಿದ್ರೆ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಓವರ್ ಆಲ್ ಮಿಡ್ ಕ್ಯಾಪಲ್ಲಿ ಕ್ರೇಜ್ ಇರೋದಂತೂ ಜಾಸ್ತಿ ಇದೆ, ಅದು ಸ್ವಲ್ಪ ಕರೆಕ್ಷನ್ ಆಗಲೇಬೇಕು. ಬಟ್ ಲಾಂಗ್ ಟರ್ಮ್ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ, ಸ್ಟಿಲ್ ಇಂಡಿಯಾ ಇಸ್ ಬುಲಿಶ್, ಸೊ ಬಿ ಬುಲಿಶ್ ಆನ್ ಇಂಡಿಯಾ ಅಂತಲೇ ಹೇಳ್ತೀನಿ. ಇನ್ನೊಂದು ಬುಲಿಶ್ ಅಂತ ಇದ್ದಾಗ ಏನಾಗುತ್ತೆ ಅಂದರೆ, ಯಾಕೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬಗ್ಗೆ ಅಷ್ಟೊಂದು ಗಮನ ವಹಿಸ್ತಾರೆ ಅಂತಂದರೆ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳು ಯಾವಾಗ ಪರ್ಫಾರ್ಮ್ ಮಾಡುತ್ತೋ ದಟ್ ಇಸ್ ಅನ್ ಇಂಡಿಕೇಶನ್ ದಟ್ ವಿ ಆರ್ ಇನ್ ಟು ಬುಲ್ ಮಾರ್ಕೆಟ್ ಅಂತ ಒಂದು ಮಾತಿದೆ. ಅಂದರೆ ಅವೆರಡು ಯಾವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದರೆ ಅವಾಗ ನಾವು ಬುಲ್ ಮಾರ್ಕೆಟಲ್ಲಿ ಇದ್ದೀವಿ ಅಂತ. ಈ ಕಾರಣದಿಂದಾಗಿ ಜಾಸ್ತಿ ಅದಕ್ಕೆ ಸ್ಟ್ರೆಸ್ ಕೊಡ್ತಾ ಇರ್ತಾರೆ. ಸೊ ಅದೆಲ್ಲ ಒಂದ್ಸಲ ಹೇಳಬೇಕು ಅನಿಸ್ತು, ಅದಕ್ಕೆ
ಅದಕ್ಕೋಸ್ಕರ ಹೇಳಿದೆ. ಇವತ್ತು ಒಂದೇನಾದ್ರು ಡೇಟಾ ಸಿಕ್ಕಿದ್ರೆ ಬ್ರೋಕರಿಂದ ಎಲ್ಲರಿಗೂ ಗೊತ್ತಿಲ್ಲ ನನಗೆ ಎಷ್ಟು ಜನ ಲಾಗಿನ್ ಆಗಿದ್ರು ಇವತ್ತು ಡಿಮ್ಯಾಟ್ ಅಕೌಂಟಿಗೆ ಅಂತ ನೋಡೋದಾಗಿದ್ರೆ ಐ ಥಿಂಕ್ ನನ್ನ ಪ್ರಕಾರ ಇವತ್ತೊಂದು ಹೈಯೆಸ್ಟ್ ಆಗಿರುತ್ತೆ. ಯಾಕೆಂದರೆ ನಿನ್ನೆ ಇವತ್ತು ಒಂದು ಆಡಿಯೋ ಮಾಡಿದ್ದೆ ಇದನ್ನ, ಬಟ್ ಎಲ್ಲರಿಗೂ ಶೇರ್ ಮಾಡೋಕ್ಕಾಗಲಿಲ್ಲ ಅಂತ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನ್ಯೂಸಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಪೇಪರಲ್ಲಾಗಿರ್ಬೋದು, ಎಲ್ಲ ಕಡೆಯಿಂದ ಬಂದಿರುತ್ತೆ ಸಾರ್ವಕಾಲಿಕ ದಾಖಲೆ ಕಂಡ ನಿಫ್ಟಿ ಅಂತ ಬಂದಿರುತ್ತಲ್ವ. ಇದರಿಂದ ಎಷ್ಟೋ ಜನ ನನಗೂ ಕೂಡ ಪರ್ಸ್ನಲ್ ಆಗಿ ಈಗಾದರೂ ಇನ್ವೆಸ್ಟ್ ಮಾಡ್ಬೋದಾ ಅಂತ ಕೇಳಿದೆ. ಯಾಕೆಂದರೆ ಗ್ರೀಡ್ ಅನ್ನೋದು ಎಲ್ಲ ಕಡೆ ಹರಡಿರುತ್ತೆ ಅಂತ ದಿನ, ಬಟ್ ಗೊತ್ತಿಲ್ಲ ಬ್ರೋಕರಿಂದ ಆ ಡೇಟಾ ಸಿಗುತ್ತಾ ಅಂತ. ಬಟ್ ಅಟ್ಲೀಸ್ಟ್ ಒಂದು ಬ್ರೋಕರ್ ಅಂದಾಗ ಒಂದು ನೆನಪಾಯಿತು, ನಂಬರ್ ಆಫ್ ಯೂಸರ್ಸ್, ಆಕ್ಟಿವ್ ಯೂಸರ್ಸ್ ಎಲ್ಲಿದ್ದಾರೆ ಅನ್ನೋದು ಮತ್ತೆ ಲೇಟೆಸ್ಟ್ ರಿಪೋರ್ಟ್ ಬಂದಿದೆ. ಸ್ಟಿಲ್ ಝೆರೋದಾ ಈಸ್ ನಂಬರ್ 1 ಇನ್ ದ ಗೇಮಲ್ಲಿದೆ. ಸೆಕೆಂಡ್ ಪೊಸಿಷನಲ್ಲಿ ಇವಾಗ ಇಂಟ್ರೆಸ್ಟಿಂಗ್ಲಿ ಗ್ರೋ ಅವರು ಬಂದಿದ್ದಾರೆ. ಸೊ ಸೆಕೆಂಡ್ ನಂಬರ್ ಆಫ್ ಹೈಯೆಸ್ಟ್ ಯೂಸರ್ಸ್, ಆಕ್ಟಿವ್ ಯೂಸರ್ಸ್ ಅಂತ ತಗೊಂಡ್ರೆ ಗ್ರೋದ್ ಇದೆ. ಐ ಥಿಂಕ್ ಥರ್ಡ್ ಪ್ಲೇಸಲ್ಲಿ ಏಂಜಲ್ ಒನ್ ಅವರು ಇದ್ರು ಅನ್ಸುತ್ತೆ. ಫೋರ್ತ್ ಪ್ಲೇಸಲ್ಲಿ ಅಪ್ಸ್ಟಾಕ್ಸ್ ಇತ್ತು ನಾನು ನೋಡಿದಾಗ. ಇದು ಲೇಟೆಸ್ಟ್ ರಿಪೋರ್ಟ್ ಬಂದಿರೋಂಥದ್ದು ಬ್ರೋಕರ್ ಪ್ರಕಾರ. ಹೇಗೆ ನಿಮ್ಗೆ ಏನಾದರೂ ಅಕೌಂಟ್ ಓಪನ್ ಮಾಡೋಕ್ಕೆ ಇಷ್ಟ ಇದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನಿಮಗೆ ಯಾವ್ದು ಸೂಕ್ತ ಆಗುತ್ತೋ ಆ ಬ್ರೋಕರಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದ್ರೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪಿಗೆ ಆಕ್ಸೆಸ್ ಸಿಗ್ತಾ ಹೋಗುತ್ತೆ. ಸೊ ತುಂಬ ಕತೆ ಆಗೋಯ್ತು, ಇವಾಗ ಒಂದೊಂದಾಗೆ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಿಫ್ಟಿನಲ್ಲಿ ನೋಡೋದಾದರೆ ಇವತ್ತು ನಾನು 200 ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು 200 ಪಾಯಿಂಟ್ಸ್ ಆಗಿಲ್ಲ. ಆ್ಯಕ್ಚುಲಿ ನೀವು ನೋಡೋದಾದರೆ 20,168 ಅಂದರೆ ಆಲ್ಮೋಸ್ಟ್ 170 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನಿಂಗ್ ಆಗೋಯ್ತು ಇವತ್ತು ನಿಫ್ಟಿನಲ್ಲಿ. 150 ಪಾಯಿಂಟ್ಸ್ಗಿಂತ ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಿಮ್ಗೆ ಏನಂತ ಗೊತ್ತಿದೆ. ಸೊ ಕಾಯಬೇಕು, ವೆಯ್ಟ್ ಮಾಡಬೇಕು ಅಂತ ನೋಡಿ. ಇಲ್ಲಿ ಕ್ಲೋಸ್ ಆದವ್ರು ನಾವು 20,000 ಹತ್ತತ್ರ ಝೋನಲ್ಲಿ 20,112, 113 ಅಂದರೆ ಆಲ್ಮೋಸ್ಟ್ 150 ಪಾಯಿಂಟ್ಸ್ಗಳ ಮೇಲ್ಗಡೆ ನಾವು ಓಪನಿಂಗ್ ಆಗಿದ್ದೀವಿ. ಸೊ ಈ ರೀತಿಯಾದಾಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅನ್ನೋದು ಸಹಜ. ನೆನ್ನೆ ಚಾರ್ಟ್ ಸ್ಟಾಕಲ್ಲಿ ಕೂಡ ಇದನ್ನು ಮಾತಾಡ್ಕೊಂಡಿದ್ವಿ. ತುಂಬ ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಮೊನ್ನೆಯಿಂದ ಯಾರು ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾರೆ, ಹುಷಾರಾಗಿರಿ ಅಂತ. ಈ ರೀತಿ ಇದ್ದಾಗ ನೀವು ಒಂದು 15 ಮಿನಿಟ್ಸ್ನ ನೋಡಿ ಅಲ್ಲಿ ಆ ರೀತಿ ಕ್ಲೀನಾಗಿ ರಿಜೆಕ್ಷನ್ ಬರ್ತಾರೆ ಅಂತ ಗೊತ್ತಾದ್ಮೇಲೆ ನೀವು ಎಂಟ್ರಿ ಆಗಿದ್ರು ಎಲ್ಲಿ ತನಕ ನಿಮಗೆ ಸೇಫ್ ಇರುತ್ತೆ ಅಂದರೆ 20,000 ಲೆವೆಲ್ ಅನ್ನೋದೇ ನಿಮಗೆ ಸೇಫ್. ದಟ್ ಈಸ್ ದ ಫಸ್ಟ್ ಟಾರ್ಗೆಟ್ ಆಗಿರಬೇಕು. ಯಾರಾದರೂ ಇಮಿಡಿಯೇಟಾಗಿ ಟ್ರೇಡ್ ಮಾಡೋದಾಗಿದ್ದರೆ ಇಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು. ಇವತ್ತು ಒಂದು ಡೇಟಾ ಕೂಡ ನಾನು ಶೇರ್ ಮಾಡಿದ್ದೆ, ಅದನ್ನು ಸಲ ತೋರಿಸ್ತೀನಿ. ಹಿಂದೆ ಆಪ್ಷನ್ ಬಗ್ಗೆ ಎಂದು ನೋಡಿರೋದ ಮಾಹಿತಿ ಅಂತ ಒಂದು ವಿಡಿಯೋ ಮಾಡಿದ್ವಿ, ಅದನ್ನ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ನಿಮ್ಗೆ ತೋರಿಸಿದ್ದೆ ಎಷ್ಟು ದಿನ ನಮಗೆ ಆ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮೂವ್ಮೆಂಟ್ ಆಗಿದೆ ಅಂತ. 2020 ಬಿಟ್ಬಿಡಿ, ಅದೊಂದು ಎಕ್ಸೆಪ್ಷನಲ್ ಇಯರು. ಇಲ್ಲ ಅಂತಂದರೆ ಈ ರೀತಿ 150-200 ಪಾಯಿಂಟ್ಗಳೆಲ್ಲ ಗ್ಯಾಪ್ ಅಪ್ ಓಪನಿಂಗ್ ಆಗೋದು ತುಂಬ ರೇರ್ ಸಿಚುವೇಶನ್ ಆಗಿರುತ್ತೆ. ಅದು ಆದ್ರೂ ಹಿಂದಿನ ದಿನಗಳಲ್ಲೂ ನಮಗೆ ಒಂದು ಒಳ್ಳೆ ಪಾಸಿಟಿವ್ ಮೂಮೆಂಟಲ್ಲಿ ಕ್ಲೋಸ್ ಆಗಿ ಆ ರೀತಿ ಆಗಿರೋ ದಿನಗಳು ಇನ್ನೂ ಕಮ್ಮಿ. ಅಂದರೆ ಒಂದು ಹಿಂದಿನ ದಿನ ಒಂದು ರಿಜೆಕ್ಷನ್ ಒಂದು ಮಾರ್ದಿನ ಗ್ಯಾಪ್ ಅಪ್ ಆಗಿ ಕಂಟಿನ್ಯೂಷನ್ ಆಗಿರೋದು, ಆ ರೀತಿ ಸಿನಾರಿ ಎಲ್ಲ ಸಿಗ್ತಾ ಹೋಗುತ್ತೆ. 2021ರಲ್ಲಿ ಮಾತ್ರ ಆ ರೀತಿ ಒಂದು ದಿನನೂ ನಿಮಗೆ ಸಿಕ್ಕಿಲ್ಲ. ಯಾಕೆಂದರೆ ಬುಲ್ಗಳಿಗೆ ಫುಲ್ ಫ್ಲಾಟ್ ಆಗಿದ್ದಂಥ ವರ್ಷ ಅದು. 141 ಪಾಯಿಂಟ್ಸ್ ಯಾವುದೋ ಒಂದು ಬಂದಿದ್ಬಿಟ್ರೆ 150 ಪಾಯಿಂಟ್ಗಳ ಮೇಲೆ ಯಾವುದು 200 ಪಾಯಿಂಟ್ಗಳ ಮೇಲೆಲ್ಲ ಬಂದಿರಲಿಲ್ಲ. 150 ಪಾಯಿಂಟಲ್ಲಿದೆ, ಬಟ್ 200 ಪಾಯಿಂಟ್ಗಳ ಮೇಲ್ಗಡೆ ಎಲ್ಲ ಅಂತ ಯಾವುದು ಓಪನಿಂಗ್ ಅಂತ ಸಿಕ್ಕಿರಲಿಲ್ಲ. ಸೊ 2022ರಲ್ಲಿ ಆ ರೀತಿ ಆಗಿದ್ದ ಇನ್ಸ್ಟೆನ್ಸ್ ಇದೆ. ಸೊ ಈ ರೆಫರೆನ್ಸಸ್ ಇಟ್ಕೊಂಡು ನಾವು ಮಾತಾಡ್ಬೋದು ಏನಂತ. ನಮಗೆ ಒಂದು ಅಷ್ಟು ದೊಡ್ಡ ಓಪನಿಂಗ್ ಆದರೆ ಒಂದು ರಿಜೆಕ್ಷನ್ ಬರುತ್ತೆ. ಅದು ಎಂಥ ಟೈಮಲ್ಲಿ ನಾವು ಆಲ್ ಟೈಮ್ ಹೈ ಝೋನಲ್ಲಿ ಇದ್ದೀವಿ ಈ ಟೈಮಲ್ಲಿ ಅಂತ. ಸೊ ಈ ರೀತಿ ಇದ್ದಾಗ ಇಲ್ಲಿ ರಿಜೆಕ್ಷನ್ ಬಂದ್ರೂ ನಮಗೆ ಇಲ್ಲಿ ಹೊಸದಾಗಿ ಬೈಯರ್ಸ್ ಯಾವ ರೀತಿ ಬರುತ್ತೆ ಅನ್ನೋದು ಯೋಚನೆ ಮಾಡಿ ಅಂತ ನಿಮ್ಗೆ ಹೇಳಿದ್ದೆ. ನಿನ್ನೆ ಆಗಿರುವಂಥ ಬೇಸ್ ಅಲ್ವಾ, ಈ ಬೇಸ್ ಬಂದಾಗ ಮಾತ್ರ ಏನು ಮಾಡ್ತಾರೆ, ಇಲ್ಲಿ ಬೈಯರ್ಸ್ ಆಕ್ಟಿವೇಶನ್ ಆಗ್ತಾರೆ. ನೋಡಿ ನಿನ್ನೆ ಯಾರಾದ್ರು ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ನೋಡ್ಕೊಂಬನ್ನಿ. ಯಾಕೆಂದರೆ ಇದೇನು ಹೇಳ್ತಾ ಇದ್ದೀನಿ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನಿನ್ನೆ ಏನು ಮಾತಾಡ್ಕೊಂಡಿದ್ವಿ, ಆ ಬೈಯರ್ಸ್ದು ಸೆಲ್ಲರ್ಸ್ದು ಒಂದು ಹಗ್ಗ ಜಗ್ಗಾಟ ಆಗಿಲ್ಲ. ಹಾಗಾಗಿ ಇದರಲ್ಲಿ ನಮಗೆ ಇನ್ನೂ ಒಂದು ಇದೇ ಝೋನಲ್ಲೇ ಉಳ್ಕೊಂಡ್ಬಿಡುತ್ತೇನೋ ಅಂತ ಅನಿಸ್ತಾ ಇದೆ. ಸೊ ಒಂದು ಬಸ್ ಸ್ಟ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಬೇಕು, ಕ್ರಿಯೇಟ್ ಆಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಇವತ್ತು ಈ ಕ್ಯಾಂಡಲ್ ಏನಾದ್ರು ನೀವು ಡಿಲೀಟ್ ಮಾಡಿಬಿಟ್ರೆ ಡೈಲಿ ಕ್ಯಾಂಡಲ್ ಹೋಗಿ ನೋಡಿ, ನಿನ್ನೆ ಎಲ್ಲಿ ಕ್ಲೋಸ್ ಆಗಿದ್ವೋ ಇವತ್ತು ಅಲ್ಲೇ ಬಂದು ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಇವತ್ತಿನ ಇಡೀ ದಿನದ ಪ್ರೈಸ್ ಆಕ್ಷನ್ನೇ ಏನೂ ಆಗಿಲ್ಲ ಅಂತಲೇ ಹೇಳ್ಕೋಬೋದು. ಅಂದರೆ ಸ್ಟಿಲ್ ಇಟ್ ಈಸ್ ಕ್ರಿಯೇಟಿಂಗ್ ದ ಬಸ್ ಸ್ಟ್ಯಾಂಡ್ ಅಂತ ಅದನ್ನು ನಾನು ಹೇಳಕ್ಕೆ ಬರ್ತೀನಿ. ಅಂದರೆ 20,000 ನೆನ್ನೆ ಬಂದು ಹಾಲ್ಟ್ ಆಗಿತ್ತು, ಇವತ್ತು ಅಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಮಧ್ಯದಲ್ಲಿ ಏನು ಬೇಕಾದ್ರೂ ಆಗಿರ್ಬೋದು ಆ್ಯಕ್ಷನ್, ಬಟ್ 20,000 ಬಂದು ಕ್ಲೋಸ್ ಆಗ್ತಾ ಇದೆ. ಸೊ ಇಟ್ ಈಸ್ ಮೇಕಿಂಗ್ ಅ ಒಂದು ಬಸ್ ಸ್ಟ್ಯಾಂಡ್ ಇಯರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದು ಆಗಬೇಕು, ಮುಂದೆ ಇದು ಸಸ್ಟೈನ್ ಆಗಬೇಕು ಅಂದರೆ ಇದು ಇನ್ನೂ ಒಂದು 3-4 ದಿನ ನಾವು ಈ ಲೆವೆಲ್ಗಿಂತ ಕೆಳಗಡೆನೇ ನಾವು ಸಸ್ಟೈನ್ ಆಗಬೇಕು ಈ ವೀಕಲ್ಲಿ, ಈ ಎಕ್ಸ್ಪೈರಿ ತನಕನಾದ್ರೂ. ಆವಾಗ ನಮಗೇನಾಗುತ್ತೆ, ಮೇಲ್ಗಡೆ ಮೂವ್ಮೆಂಟ್ ಕೊಟ್ಟರೆ ಬ್ರೇಕ್ಔಟ್ ಆದರೆ, ಅಂದರೆ ನಾನೇನು ಈ ಪ್ಯಾಟರ್ನ್ ಅಂತ ನಾವು ಮಾತಾಡ್ಕೊತೀವಿ, ಇಲ್ಲಿ ರೀತಿ ಬಂದು ಟೆಸ್ಟ್ ಆಗಿ ವಾಪಸ್ ಬಂದು ಮೇಲೆ ಹೋಗ್ತಿದೆ ಅಂತ, ಇದಕ್ಕೆ ನಮಗೆ ಭರವಸೆ ಇರುತ್ತೆ. ಯಾವಾಗ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ನಮಗೆ ಕನ್ಫರ್ಮೇಷನ್ ಕೊಟ್ಟು ಹೋದರೆ. ಹಿಂಗೆ ಒಂದೇ ಸಲ ಹಿಂಗೆ ಮೇಲ್ಗಡೆ ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಭಯ ಆಗುತ್ತೆ. ಯಾಕೆಂದರೆ ಅಲ್ಲಿ ಒಂದು ಆ ಪ್ರೈಸ್ ಆಕ್ಷನ್ ಏನಿದೆ ಅದಾಗೆ ಇಲ್ಲ, ಡಿಮ್ಯಾಂಡ್ ಸಪ್ಲೈ ಅಲ್ಲಿ ಈಕ್ವಲ್ ಆಗಿ ಹ್ಯಾಂಡ್ ಶೇಕ್ ಆಗಿರೋದಿಲ್ಲ. ಸೊ ನಿಫ್ಟಿನಲ್ಲಿ ಇವತ್ತು ಆ ಝೋನಲ್ಲಿ ಓಪನ್ ಆಯಿತು, ಅಲ್ಲಿಂದ ನೀವು ಟ್ರೇಡ್ ಮಾಡಿದರೆ ಇಲ್ಲಿ ತನಕ ಇತ್ತು. ಈಗಲೂ ಕೂಡ ನೋಡಿ ಇವತ್ತು ಎಲ್ಲಿ ಸಪೋರ್ಟ್ ತೊಗೊಂಡಿದೆ, ಹಿಸ್ಟಾರಿಕಲಿ ಒಂದು ಡೇ ಫ್ರೇಮಲ್ಲಿ ಒಂದು ಟ್ರೆಂಡ್ ಲೈನ್ ಹಾಕಿದ್ವಲ್ಲ ಅಲ್ಲಿ ಸಪೋರ್ಟ್ ತೊಗೊಂಡಿದೆ. ಅಂದರೆ ಈ ಬೇಸಿಂದ ಕೆಳಗಡೆ ಬರೋ ಥರ ಅಂತ ಅನ್ಸೋದಾದ್ರೂ ನಿಫ್ಟಿ 19,950 ಈಗಲೂ ರೆಸ್ಪೆಕ್ಟ್ ಮಾಡ್ತಾ ಇದೆ. ಬಟ್ ಇಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಆಗಿ ನಿಮಗೆ ಒಂದು ಟ್ರೆಂಡ್ ಲೈನ್ ಅಂದರೆ ಒಂದು ನೆಗೆಟಿವ್ ಕಾಣಿಸ್ತಾ ಇದೆ. ನೆಗೆಟಿವ್ ಪ್ಯಾಟರ್ನ್ ಅಂದರೆ ಯಾವ ರೀತಿ, ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಲೋಯರ್ ಹೈ ಲೋಯರ್ ಲೋ ಎಕ್ಸಾಕ್ಟ್ ಆಗಿಲ್ಲ ನಿಫ್ಟಿನಲ್ಲಿ, ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಚೆನ್ನಾಗಿದೆ. ಇಲ್ಲಿ ಸ್ಕ್ವೀಸ್ ಆಗ್ತಾ ಇದೆ ಥರನೇ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಒಂದು ಸ್ಕ್ವೀಸ್ ಮಾಡೋ ಥರನೇ ಕಾಣಿಸ್ತಾ ಇದೆ. ಸೊ ಈ ಸ್ಕ್ವೀಸ್ ಆಗಿದ್ದಾಗ ನಾಳೆ ಬ್ಯಾಕ್ ಡ್ರಾಪಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಇದ್ದರೆ ಇಲ್ಲಿ ಪ್ಯಾಟರ್ನ್ ಪ್ರಕಾರ ನಿಮಗೆ ಮತ್ತೆ ಮೇಲ್ಗಡೆ ಹೋಗುತ್ತೆ ಅಂತ ಅನ್ಸೋದಾದ್ರೂ ನೀವು ಹುಷಾರಾಗಿರಬೇಕು. ಯಾಕೆಂದರೆ ಈಗ ನೀವು ಹಾರಿಜಾಂಟಲ್ಲೂ ನೋಡಬೇಕು, ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಅನ್ಚಾರ್ಟೆಡ್ ಟೆರಿಟರಿ ಆಗುತ್ತೆ. ಹಾರಿಜಾಂಟಲ್
ಹಾರಿಜಾಂಟಲ್ ಯಾವ ರೀತಿ ನೋಡೋದು ಅಂದರೆ ನೋಡಿ, ಈ ಝೋನ್ ಏನಿದೆಯಲ್ಲ, ಈ ಝೋನಿಂದ ಈ ಝೋನ್ನ ನೀವು ತುಂಬ ಹುಷಾರಾಗಿ ಟ್ರ್ಯಾಕ್ ಮಾಡಬೇಕು. ಅಂದರೆ 19,950ರಿಂದ ಸರಿಸುಮಾರು 20,050 ಈ ಒಂದು 100 ಪಾಯಿಂಟ್ ಝೋನ್ ಏನಿದೆ ಇಲ್ಲಿ ನೋಡಿ, ಮಲ್ಟಿಪಲ್ ಟೈಮ್ಸು ಇಲ್ಲಿ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗಿರುವಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ನಿಫ್ಟಿಗೆ. ಯಾವುದು 19,950 ಇವತ್ತು ಒಂದು ಸಲ ಅಟೆಂಪ್ಟ್ ಮಾಡಕ್ಕೆ ಬಂದಿದೆ, ಅದಕ್ಕಿಂತ ಮೇಲ್ಗಡೆ ಇವತ್ತು ಸಪೋರ್ಟ್ ತಗೊಳ್ತಾ ಹೋಗಿದೆ. ಈ ರೀತಿ ಪ್ಯಾಟರ್ನ್ ಕಾಣಿಸ್ತಾ ಇದೆ. ನಾಳೆ ಏನಾದರೂ ಈ ಪ್ಯಾಟರ್ನ ಬ್ರೇಕ್ ಆಗಿ ಕೆಳಗಡೆ ಬಂತು ಅಂತಂದರೆ 19,950 ಯಾವ ರೀತಿ ಟೆಸ್ಟ್ ಮಾಡುತ್ತೆ ಅನ್ನೋದು ನೀವು ಇಂಪಾರ್ಟೆಂಟಾಗಿ ನೋಡಬೇಕು ನಿಫ್ಟಿ. ಇನ್ ಕೇಸ್ ಏನಾದ್ರು 19,950 ನಾವು ಬ್ರೇಕ್ ಆದರೆ ನಾವು ನೆಕ್ಸ್ಟು 19,900, 850 ಈ ಬೇಸ್ ಇದೆಯಲ್ಲ, ಈ ಬೇಸ್ ತನಕ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ 825ರಿಂದ 800 ಇದೆಯಲ್ಲ, ಇಲ್ಲಿ ತನಕ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಮಧ್ಯದಲ್ಲಿ ನಾವು ಈಸಿಯಾಗಿ ಹೋಗಿದ್ವಿ ಇಲ್ಲಿ. ಸೊ ಹಾಗಾಗಿ ಹುಷಾರಾಗಿ ನೋಡ್ಕೊಂಡು ಟ್ರೇಡ್ ಮಾಡಿ. ನಾಳೆ 19,950, 900 ಇದೆಯಲ್ಲ, ಈ ಬೇಸ್ನ ಬಿಟ್ಟು ಬರಬಾರ್ದು. ಬಿಟ್ಟು ಬಂತು ಅಂದರೆ ಮತ್ತೆ ನಾವು ಒಂದು 100 ಪಾಯಿಂಟ್ಸ್ಗಳು ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇಮಿಡಿಯೇಟಾಗಿ ಹೋಗಿಲ್ಲ ಅಂದ್ರೂ ಈ ವೀಕಲ್ಲಿ ಎಕ್ಸ್ಪೈರಿ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಸ್ಟ್ರಾಂಗ್ ಬೇಸ್ ಅಂತ ನಮ್ಗೆ ಕಾಣಿಸೋದವಾಗ 19,800 ನಿಫ್ಟಿನಲ್ಲಿ ಈ ರೀತಿ ಇದೆ ಸಿಚುವೇಶನು. ಅಕಸ್ಮಾತ್ ಈ ಝೋನಲ್ಲೇ ಓಪನ್ ಆಗಿ ನಮಗೆ ಮೇಲ್ಗಡೆ ಹೊಡ್ತಾ ಹೋಯಿತು ಅಂತಂದರೆ ಎಗೇನ್ ಅನ್ಚಾರ್ಟೆಡ್ ಟೆರಿಟರಿ ಎಲ್ಲಿ ತನಕ ಅಂತ ನಿಮ್ಗೆ ಗೊತ್ತಿಲ್ಲ. ಆಗ ನೀವು ಸಣ್ಣ ಪ್ರಮಾಣದಲ್ಲೇ ಟ್ರೇಡ್ ಮಾಡಬೇಕು. ಇನ್ನು ಒಳಗಡೆ ಒಂದು ಫಸ್ಟ್ ಟೈಮ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಓಪನ್ ಆಗಿ ನಿಮ್ಗೆ ಮೇಲ್ಗಡೆ ಕೊಟ್ಟರು ನೀವು ಇಷ್ಟೇ ಸಣ್ಣ ಟಾರ್ಗೆಟ್ಗಳಿದೆ, ಹಾಗಾಗಿ ಟ್ರೇಡ್ ಇರೋದಿಲ್ಲ. ಸೊ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗೋ ತನಕ ಅಥವಾ ಕೆಳಗಡೆ ಬರೋ ತನಕ ನಮಗೆ ಟ್ರೇಡ್ ಇರೋದಿಲ್ಲ. ನಾಳೆ ದಯವಿಟ್ಟು ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ, ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ. ಇದಕ್ಕೆ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂತಂದರೆ ನೋಡಿ, ಈ ಬೇಸ್ನ ಬಿಟ್ಟು ಬ್ರೇಕ್ ಆಗ್ತಿದೆ ಅಂದರೆ ನೀವು 19,880 ಈ ಒಂದು ಹೈ ಮಾಡಿತ್ತಲ್ಲ, ಕ್ಲೋಸಿಂಗ್ ಡೇ ಅಂತಲ್ಲ ಅದು, ಅಥವಾ ಅದಕ್ಕಿಂತ ಕೆಳಗಡೆ ಹೋದರೆ ಈ ಬೇಸ್ ಇದೆಯಲ್ಲ, ಇದನ್ನ ಬಂದು ಟೆಸ್ಟ್ ಮಾಡ್ತಾ ಹೋಗ್ಬೋದು. ಮೇಲ್ಗಡೆ ಹೋದರೆ ನೀವು ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಬೇಕು, ಯಾಕೆಂದರೆ ಅನ್ಚಾರ್ಟೆಡ್ ಟೆರಿಟರಿ ಆಗಿರುತ್ತೆ. ಸೊ ಆ ಕಾರಣದಿಂದಾಗಿ ನೋಡಿಕೊಂಡು ಟ್ರೇಡ್ ಮಾಡೋರಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಕ್ಲಿಯರ್ ಕಟ್ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ನನಗೆ ವೀಕಾಗಿ ಕಾಣಿಸ್ತಾ ಇದೆ. ಸೊ ಯೂಶಲಿ ನಾವು ಏನೇನು ಫಾಲೋ ಮಾಡ್ತೀವಿ, ಬ್ಯಾಂಕ್ ನಿಫ್ಟಿ ಹೆಂಗೆ ಹೇಳುತ್ತೋ ಹಾಗೆ ಫಾಲೋ ಮಾಡ್ತಾ ಹೋಗ್ತೀವಿ. ಇಲ್ಲಿಂದ ನೀವು ಟ್ರೆಂಡ್ ಲೈನ್ ಅಂತ ಅನ್ಸಿದ್ರು ಇದು ಇವಾಗ ಇಲ್ಲಿ ಒಂದು ಎಕ್ಸ್ಪೈರಿದು ಕ್ಲೀನಾಗಿ ಮೂವ್ಮೆಂಟ್ ಕಾಣಿಸ್ತಾ ಇದೆ. ಈ ಒಂದು 45,500 ಒಂದು ಪಾಸ್ ಮಾಡಿದೆ. ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬಂದರೆ ನೋಡಿ, 45,400 ಅನ್ನೋದು ವೆರಿ ಇಂಪಾರ್ಟೆಂಟ್ ಬೇಸ್. ಇವತ್ತು ಒಂದು ಸಲ ಟೆಸ್ಟ್ ಮಾಡಿಬಿಟ್ಟು ಮೇಲ್ಗಡೆ ಹೋಗಿದೆ. ಆದರೆ ಇಲ್ಲಿ ಇವತ್ತು ತುಂಬ ವರ್ಸ್ ಆಗಿರೋ ಸಿಚುವೇಶನ್, 45,300 ಹೋಗುತ್ತೇನೋ ಅಂತ ಅಂದ್ಕೊಂಡಿದೆ. ಇಲ್ಲಿ ಒಂದು ಸಣ್ಣದಾಗಿ ಒಂದು ಟ್ರೇಡ್ ಕೂಡ ಇತ್ತು, ಒಂದು 25 ಪಾಯಿಂಟ್ಸ್ ಇಂದು. ಬಟ್ ಅಲ್ಲಾದ್ಮೇಲೆ ವಾಪಸ್ ಸಪೋರ್ಟ್ ತೊಗೊಳ್ತಾ ಹೋಯಿತು. ಯಾಕಂದರೆ ನೋಡಿ, ಇಷ್ಟು ದೊಡ್ಡ ಬೇಸ್ ಆಗಿದಾಗ ನೀವು ತುಂಬ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಬೇಕು. ಸೊ ಈ ಕನ್ಫರ್ಮೇಷನ್ ಅಂದರೆ ಒಂದು ಸಲ ಬಂದಿದೆ ಅಂತಂದ್ರು ಅದು ನೋಡಿ ಡೋಜಿಲಿ ಎಂಡ್ ಆಗ್ತಾ ಇದೆ. ಡೋಜಿ ಎಂಡ್ ಆಗ್ತಿದೆ ಅಂದರೆ ನಿಮಗೆ ಅಲರ್ಟ್. ಇಲ್ಲಿ ನಿಮಗೆ ಜೋರಾಗಿ ಹೋಗಬೇಕು ಅಂತಿದ್ದೀರಾ, ಆಯಿತು ನೀವು ಪ್ಯಾಟರ್ನ್ ಹೇಳ್ತಾ ಇದ್ದೀರಾ, ಪ್ಯಾಟರ್ನ್ ಬ್ರೇಕ್ ಆಗಿ ಬರ್ತಾ ಇದೆ, ಬೇಸ್ನು ಬಿಟ್ಟು ಕೆಳಗಡೆ ಬಂದಿದೆಯಲ್ಲ, ಎಲ್ಲ ಪ್ಯಾಟರ್ನು ಸಾಲ್ವ್ ಆಗ್ತಾ ಇತ್ತಲ್ಲ ಇಲ್ಲಿ ಅಂತ ನಿಮ್ಗೆ ಅನ್ಸ್ಬೋದು. ಖಂಡಿತ ನಿಜ, ಇಲ್ಲ ನಾನು ಹೇಳಲ್ಲ, 45,300 ಟಾರ್ಗೆಟ್ ಮಾಡ್ಬೋದಿತ್ತು ಅಂತ. ಬಟ್ ಇಲ್ಲಿ ನೋಡಿ, ಈ ಕ್ಯಾಂಡಲಲ್ಲೂ ನಿಮ್ಗೆ ಇಲ್ಲಿ ಏನು ಬಂದಿತ್ತು ಜೋಶು, ಅಲ್ಲಿ ಇದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಡೋಜಿ ಕಾಣಿಸ್ತಾ ಇದೆ, ಇಲ್ಲಿ ಡೋಜಿ ಕಾಣಿಸ್ತಾ ಇದೆ. ಸೊ ಸ್ಟಿಲ್ ಎಲ್ಲೋ ಒಂದು ಅಟೆಂಪ್ಟ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ನಿಮಗೆ ಕ್ಲೀನಾಗಿ ಬರೋದಾದರೆ ಪ್ಯಾಟರ್ನ್ ಅದೇ ಮಾತಾಡ್ಕೊಂಡು ಬರಬೇಕು. ಆ ರೀತಿ ಪ್ಯಾಟರ್ನ್ ಇದ್ದರೆ ನೀವು ಫಾಲೋ ಅಪ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂದರೆ ಬೆಸ್ಟ್ ಸಿನಾರಿಯೋ ಅಂದರೆ ಏನು ಅಂದರೆ, ಆಯಿತು ಇದು ಒಂದು ಸಲ ಕೆಳಗೆ ಬಂತು ಅಂದರೆ ನೆಕ್ಸ್ಟ್ ಕ್ಯಾಂಡಲ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ ನೋಡ್ಕೊಂಡು ಒಂದು ಕ್ಯಾಂಡಲ್ ಬಿಟ್ಟು ನೀವು ಟ್ರೇಡ್ ಮಾಡಿದ್ರು ನೀವು ಸೇವ್ ಆಗ್ತಾ ಹೋಗ್ತೀರಾ. ಇಲ್ಲಿ ನೋಡಿ, ಎಂಗಲ್ಫಿಂಗ್ ಪ್ಯಾಟರ್ನ್ ಥರ ಆಗ್ತಾ ಹೋಯಿತು. ಇಲ್ಲಿಂದ ಮತ್ತೆ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಯಿತು. ಬಟ್ ಸ್ಟಿಲ್ ಇದೊಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನೇ ಮಾಡ್ತಾ ಬರ್ತಿದೆ. ಮೇಲ್ಗಡೆ ಹೋಗಬೇಕು ಅಂದರೆ ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ಏನಾದರೂ ಈ ಝೋನಿಂದ ಬಿಟ್ಟು ಮೇಲ್ಗಡೆ ಹೋದರೆ, ಈ ಟ್ರೆಂಡ್ ಲೈನು ಕೂಡ ನಾವು ಇವಾಗ ಆಲ್ರೆಡಿ ಬೀಟ್ ಆಗಿರೋದ್ರಿಂದ ನೀವು 45,600 ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. 45,650 ಎಗೇನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ 600, 650 ಈ ಝೋನ್ನ ಟಾರ್ಗೆಟ್ ಮಾಡ್ತಾ ಹೋಗಿ. ಅದೇ ಈ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂದರೆ 45,400 ಫಸ್ಟ್ ಟಾರ್ಗೆಟು, ಅದಕ್ಕಿಂತ ಕೆಳಗಡೆ ಬಂದರೆ 45,300 ಸೆಕೆಂಡ್ ಟಾರ್ಗೆಟು. ಸದ್ಯಕ್ಕೆ ನಾಳೆ ಇದೇ ಝೋನಲ್ಲೇ ಇರಿ, ಯಾಕೆಂದರೆ ತುಂಬ ಒಂದು ದೊಡ್ಡ ಮೂಮೆಂಟು 2 ದಿನದಲ್ಲಿ ಆಗಿರೋದ್ರಿಂದ ನಾಳೆ ಎಕ್ಸ್ಪೈರಿ ಒಂದು ಸಣ್ಣ ಝೋನಲ್ಲೇ ಮುಗಿಸ್ಬೋದು. ಅಂದರೆ 45,800ರಿಂದ 45,300 ಈ ಝೋನಲ್ಲಿ ಮುಗಿಸುವಂಥ ಸಾಧ್ಯತೆಯೂ ಇರುತ್ತೆ. ಇಲ್ಲ ವರ್ಸಾಗಿ ಹೋಯಿತು ಅಂತಂದರೆ ನಾವು 45,300 ಬ್ರೀಚ್ ಆದರೆ ಮತ್ತೆ ನಾವು 45,000 ಕಡೆಗೆ ಹೋಗ್ತೀವಿ, ಅಥವಾ 45,800 ಬ್ರೀಚ್ ಆಗಿ ಮೇಲ್ಗಡೆ ಹೋದರೆ 46,000 ಕಡೆಗೆ ಹೋಗ್ತೀವಿ. ಬಟ್ ಹೈಲಿ ಅನ್ಲೈಕ್ಲಿ ಅಂತ ಅನಿಸ್ತಾರೆ. ನಾಳೆ ಒಂದು ಆರಾಮಾಗೇ ಇರುವಂಥ ಎಕ್ಸ್ಪೈರಿ ಮಾಡಿಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ನೋಡ್ತಾ ಹೋಗೋಣ, ತಪ್ಪಾಗಿರ್ಬೋದು. ಯಾಕೆಂದರೆ ನಾವು ಕರೆಕ್ಟ್ ಮಿಡ್ಲಲ್ಲಿ ಇದ್ದೀವಿ, ಈಗ 45,500 ಇದ್ದೀವಿ. ಸೊ ನಾಳೆ ಈ ಝೋನು ಅಥವಾ ಈ ಝೋನು ಅನ್ನೋದನ್ನು ನೀವು ಟಾರ್ಗೆಟ್ ಮಾಡಿ. ಅಂದರೆ 45,800 ಅಥವಾ ಕೆಳಗಡೆ ಅಂದರೆ 45,300 ಈ ಝೋನು ಅಂತ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ. ಬೇಸ್ ಅಂತ ನೋಡೋದಾದರೆ ನೋಡಿ, 45,400 ಏನಿದೆಯಲ್ಲ, ಆ ಬೇಸ್ ಬಿಟ್ಟರೆ ನಿಮಗೆ ಕಾಣಿಸ್ತಾ ಇರೋಂಥದ್ದು ಇಲ್ಲಿ. ಅಂದರೆ 45,200ರಿಂದ 100 ಇದೆಯಲ್ಲ, ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಕಾಣಿಸ್ತಾ ಇದೆ. ಬಟ್ ಸೇಫ್ ಎಕ್ಸಿಟ್ ಅಂದರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ 45,300 ಝೋನ್ ಬಂದಾಗ ಈ ಝೋನ್ ಬಿಟ್ಟು ಆಚೆ ಬರ್ತೀರಿ ಅಂದರೂ ನಿಮಗೆ ಇಲ್ಲಿ ಒಂದು ಒಳ್ಳೆ ಟ್ರೇಡ್ ಇರುತ್ತೆ ನಾಳೆ ಆ ರೀತಿ ಟ್ರೇಡ್ ಮಾಡ್ತಾ ಹೋದರೆ. ಸೊ ಅಗೇನ್ ಪೊಸಿಷನ್ ಸೈಜಿನ ದಯವಿಟ್ಟು ಕಮ್ಮಿ ಇಟ್ಕೊಂಡು ಟ್ರೇಡ್ ಮಾಡಿ, ಯಾಕಂದರೆ ಒಳ್ಳೆ ಮೂಮೆಂಟ್ ಆಗಿದೆ. ನಾಳೆ ಒಂದೇ ಸಲ ನೀವು ವಾಲಟೈಲ್ ಕೂಡ ಆಗಿರ್ಬೋದು, ಹಾಗಾಗಿ ಒಂದೇ ಸಲ ದುಡ್ಡು ಹಾಕ್ತೀನಿ ಅಂತ ಹಾಕೋಕ್ಕೆ ಹೋಗ್ಬಿಡಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ನಾವು ನೆನ್ನೆ ಮಾತಾಡ್ಕೊಂಡಂಗೆ 20,350 ಸೇವ್ ಮಾಡಿದ್ರು, 20,200 ಸೇವ್ ಮಾಡಿದ್ರು. ಸೇಫ್ ಆಗಿರುವಂಥ ಎಕ್ಸ್ಪೈರಿ ಆಗಿತ್ತು. ಆ್ಯಸ್ ಎಕ್ಸ್ಪೆಕ್ಟೆಡ್ ಮೂವ್ ಆಯಿತು. ಇನ್ಫ್ಯಾಕ್ಟ್ ಇವತ್ತು ಫಸ್ಟ್ ಆಡಿಯೋ ನಾನು ಮಾಡಿದಾಗ ಹೇಳಿದೆ, ಫಸ್ಟ್ 1 ಅವರಲ್ಲಿ ಏನು ಪ್ರೈಸೆಕ್ಷನ್ ಬರುತ್ತೋ ಅದೇ ಇವತ್ತಿನ ಬೆಸ್ಟ್ ಟ್ರೇಡ್ ಆಗಿರುತ್ತೆ. ಆಮೇಲೆ ನಿಮಗೆ ಏನೋ ಅಂತ ಟ್ರೇಡ್ ಇರಲ್ಲ ಅಂತ ನೋಡಿ, ಅದೇ
ಝೋನಲ್ಲಿ ಕೆರೆ ದಡ ಮಾಡ್ಕೊಂಡು ಹೋಗಿದೆ. ಪಿಕ್ಚರ್ ಪರ್ಫೆಕ್ಟ್ ಕೆರೆ ದಡ ಇದು. ನಾಳೆ ಏನಾದ್ರು ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಆಗ ನೀವು ಟ್ರೈ ಮಾಡ್ತಾ ಹೋಗ್ಬೋದು. ಅಂದರೆ ನೆಕ್ಸ್ಟ್ 20,400, 20,375 ಮತ್ತು ಈ ಮಾರಬೂಸು ಕ್ಯಾಂಡಲ್ ಏನಿದೆಯಲ್ಲ ಇದನ್ನ ಅಟೆಂಡ್ ಮಾಡೋಕ್ಕೆ ಬರುತ್ತೆ ಅಂತ. ಇಲ್ಲ ಅಂದರೆ ವಾಪಸ್ ನಿಮಗೆ ಈ ಝೋನಲ್ಲಿ ಫಸ್ಟ್ ಆಫ್ ಆಲ್ ನೀವು ಹುಷಾರಾಗಿರ್ಬೇಕು, ಯಾಕಂದರೆ ಇದು ಒಂದು ಬೇಸ್ ಮಾಡಿರುವಂಥದ್ದು. ಸೊ 20,225ನ ಬ್ರೇಕ್ ಆಗಿ ಬಂತು ಅಂತಂದರೆ ನೆಕ್ಸ್ಟ್ ಫಿನ್ ನಿಫ್ಟಿಗೆ ನೋಡಿ 20,150 ಲೆವೆಲ್ಗಳು ಟಾರ್ಗೆಟ್ ಆಗಿ ಕಾಣಿಸ್ತಾ ಇದೆ. ಎಕ್ಸ್ಪೈರಿ ದೂರ ಇರೋದ್ರಿಂದ ಸ್ವಲ್ಪ ನೀವು ಚಾನ್ಸ್ನ ತಗೋಬೋದು. ಅಫ್ಕೋರ್ಸ್ ಪ್ರೀಮಿಯಂ ನಿಮಗೆ ಜಾಸ್ತಿ ಇರುತ್ತೆ. 20,150ರಲ್ಲಿ ಬೇಸ್ ಇದೆಯಲ್ಲ ಇಲ್ಲಿಗೆ ಬರ್ಬೋದು, ಯಾವಾಗ ಈ ಬೇಸನ್ನು ಬಿಟ್ಟು ಕೆಳಗಡೆ ಬಂದರೆ. ಸೊ ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ನಿಮಗೆ ಕೆಳಗಡೆ ಬರ್ತಾ ಹೋಯಿತು ಅಂದರೆ ಅಫ್ಕೋರ್ಸ್ ಎಲ್ಲ ಬ್ಯಾಂಕ್ ನಿಫ್ಟಿ ಫೋಕಸ್ ಆಗಿರ್ತೀರಾ, ಆದರೂ ಫಿನ್ ನಿಫ್ಟಿ ಟ್ರೇಡ್ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಸೊ 20,160, 20,150 ಝೋನ್ಗಳು ನೋಡಲಿಕ್ಕೆ ಸಿಗ್ಬೋದು ಮುಂದಿನ ವಾರದಲ್ಲಿ. ಈ ಝೋನ್ನ ಬಿಟ್ಟು ಏನಾದ್ರು ನಾವು ಆಚೆ ಬಂದರೆ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಇಲ್ಲಿ 2-3 ಸಲ, ಇವತ್ತು ನೋಡಿ 2 ಸಲ ಟೆಸ್ಟ್ ಆಗಿದೆ. ಸೊ ನಾಳೆ ಏನಾದ್ರು ಬಂದು ಟೆಸ್ಟ್ ಆಗಕ್ಕೆ ಬರ್ತಿದೆ ಅಂತಂದರೆ ಇದು ವೀಕ್ ಆಗುತ್ತೆ. ಕಾಲ್ ಸೈಡಲ್ಲಿ ಅಷ್ಟು ನಾನು ಬುಲಿಶ್ ಆಗಿಲ್ಲ, ಯಾಕಂದರೆ ಇವತ್ತು ಬಂದಿರೋಂಥ ಫಾಲ್ ಅಷ್ಟು ಜೋರಾಗಿ ಬಂದಿದೆ. ಜೊತೆಗೆ ಇಲ್ಲಿ 1, 2, 3 ಅಟೆಂಡ್ ಮಾಡಿದೆ. ಬಟ್ ಸಪೋರ್ಟ್ ಕಡೆ ನೀವು ನೋಡಿದ್ರೆ ಇಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ಆಗಿರುವಂಥ ಝೋನ್ ಇವತ್ತು 2 ಸಲ ಅಟೆಂಡ್ ಮಾಡಿದೆ. ನೆಕ್ಸ್ಟ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಇಲ್ಲಿ ಒಂದು ದೊಡ್ಡ ಸ್ಟಾಪ್ ಲಾಸ್ ಹಂಟ್ ಆಗಿರುತ್ತೆ, ಯಾಕಂದರೆ ಇದನ್ನ ಬೇಸ್ ಆಗಿಟ್ಕೊಂಡು ಸುಮಾರು ಜನ ಟ್ರೇಡ್ ಮಾಡಿರ್ತಾರೆ. ಈ ಝೋನ್ನ ಬಿಟ್ಟು ಕೆಳಗಡೆ ಬಂತು ಅಂದರೆ ಇಲ್ಲಿ ಸುಮಾರು ಜನ ಸ್ಟಾಪ್ ಲಾಸ್ ಹಿಟ್ ಆಗಿರೋದ್ರಿಂದ ಒಂದು ನೀಜರ್ ರಿಯಾಕ್ಷನ್ ಬರ್ಬೋದು. ಆಗ ನೀವು 20,200, 20,150 ಲೆವೆಲ್ಗಳನ್ನು ಟಾರ್ಗೆಟ್ ಮಾಡ್ಬೋದು ಫಿನ್ ನಿಫ್ಟಿನಲ್ಲಿ. ಸೇಮ್ ಇದು ಬೇರೆದ್ರಲ್ಲಿ ವರ್ಕ್ ಆಗುತ್ತೆ, ಬಟ್ ಬೇರೆದ್ರಲ್ಲಿ ಹೇಳೋಕ್ಕೆ ಸ್ವಲ್ಪ ಎಕ್ಸ್ಪೈರಿ ಆಗಿರೋದ್ರಿಂದ ಭಯ ಏನು ಮಾಡ್ಕೊಂಡ್ಬಿಡ್ತೀರೋ ಅಂತ, ಅದಕ್ಕೋಸ್ಕರ ಫಿನ್ ನಿಫ್ಟಿನಲ್ಲಿ ಆರಾಮಾಗಿ ಹೇಳ್ತಾ ಇದ್ದೀನಿ. ಹಾಗೆ ಆಪ್ಷನ್ ಚೇನ್ ಒಂದ್ಸಲ ನೋಡ್ಕೊಂಡ್ಬಂದ್ಬೋಣ. ಫಿನ್ ನಿಫ್ಟಿ ಆಯ್ತಲ್ವಾ, ನಾಳೆ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 45,700, 45,700, ಇನ್ಫ್ಯಾಕ್ಟ್ 45,500 ನೀವು ನೋಡೋದಾದ್ರೆ ಕಾಲ್ ರೇಟಿಂಗ್ ಜಾಸ್ತಿ ಅಂತ ಕಾಣಿಸ್ತಾ ಇದೆ. ಸೊ ಸಪೋರ್ಟ್ ನಮಗೆ 45,400, 300, 200 ಇಲ್ಲೆಲ್ಲ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ನಾಳೆ ಸ್ವಲ್ಪ ನಮ್ಮ ಬಯಾಸು ನೆಗೆಟಿವ್ ಆಗಿದೆ. ಮೇಲ್ಗಡೆ ಹೋಗೋದಾದ್ರೆ ತುಂಬ ಹುಷಾರಾಗಿ ಟ್ರೇಡ್ ಮಾಡಿ 45,600 ಅದಕ್ಕಿಂತ ಮೇಲ್ಗಡೆ ಹೋಗೋ ಸಾಧ್ಯತೆ ಕಮ್ಮಿ ಅಂತ ಅನಿಸ್ತಾ ಇದೆ. ಸೊ ಕೆಳಗಡೆ ಮೂವ್ಮೆಂಟ್ ಸಿಗುತ್ತೆ. ನಾನು ಆಗಲೇ ಹೇಳ್ದಂಗೆ ಎವ್ರಿ 100 ಪಾಯಿಂಟ್ಸ್ನ ನೋಡಿಕೊಂಡು 45,400 ಒಂದು ಬೇಸ್ ಇದೆ, 45,200 ಒಂದು ಬೇಸ್ ಇದೆ. ಆ ರೀತಿಯಾಗಿ 100 ಪಾಯಿಂಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ನಾಳೆ ಒಂದು ಈ ಸೈಡ್ ವೇಸ್ ಆಗಿರುವಂಥ ಈಸಿ ಆಗಿರುವಂಥ ಒಂದು ಎಕ್ಸ್ಪೈರಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ನೋಡ್ತಾ ಹೋಗೋಣ, ತಪ್ಪಾಗ್ಬೋದು. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ನೋಡೋದಾದ್ರೆ ಇನ್ನೊಂದು ಲರ್ನಿಂಗು ಇವತ್ತು ಹೇಳಿದ್ದೆ ನೋಡಿ, ಯಾವ್ದು ಎಕ್ಸ್ಪೈರಿ ಹತ್ತಿರ ಇದೆಯೋ ಮತ್ತು ಯಾವುದು ಎಕ್ಸ್ಪೈರಿಗೆ ದಿನನೇ ಇದೆಯೋ ಅದಕ್ಕೆ ವ್ಯತ್ಯಾಸ ಇರುತ್ತೆ ಅಂತ. ಇವತ್ತು ನೋಡಿ ಲಾಸ್ಟ್ ಅಫ್ಕೋರ್ಸ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಆಗಿದೆ. ಬಟ್ ಇಲ್ಲಿ ನೋಡೋದಾದ್ರೆ ಕೊನೆ ಟೈಮಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಕ್ಲಿಯರ್ ಕಟ್ಟಾಗಿ ನಾನು ಆ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಲ್ಲ ಅಂತ ಸ್ಕ್ವೀಸ್ ಮಾಡಿಸ್ತಾ ಇದ್ದಾರೆ ಅನ್ನೋದು ಕ್ಲೀನಾಗಿ ಕಾಣಿಸ್ತಾ ಇದೆ. ಸೇಮ್ ವಿತ್ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತೇ ಆಲ್ರೆಡಿ ಸ್ಕ್ವೀಸ್ ಮಾಡ್ಸೋಕ್ಕೆ ಶುರು ಮಾಡಿದ್ದಾರೆ. ಬಟ್ ನಿಫ್ಟಿ ನೋಡಿ ಸ್ವಲ್ಪ ಆರಾಮಾಗಿ ಆಟ ಆಡ್ತಾ ಇದೆ, ಯಾಕೆಂತಂದರೆ ನಿಫ್ಟಿದ ಎಕ್ಸ್ಪೈರಿ ಇನ್ನೂ ದೂರ ಇದೆ. ಸೊ ಇದು ಸೆಕೆಂಡ್ ವೀಕ್ ಆಫ್ ದ ಎಕ್ಸ್ಪೈರಿ ಅಲ್ವಾ, ಅಂದರೆ ಡಿಫ್ರೆಂಟ್ ಡೇಸ್ ಆಗ್ತಾ ಇರೋಂಥದ್ದು. ಸೊ ಇದನ್ನ ನೀವು ನೋಟ್ ಮಾಡ್ತಾ ಹೋಗಬೇಕು. ಹೋದ ವಾರನೂ ನಮಗೆ ಒಂದು ಲರ್ನಿಂಗ್ ಇತ್ತು, ಶಾಪ್ ಮೂವ್ಮೆಂಟ್ ಬರಲ್ಲ ಅಂತ ಹೇಳಿ ಮೂವ್ಮೆಂಟ್ ಬಂದಿತ್ತು ನಮಗೆ. ಸೊ ಈ ಸಲ ಏನು ಮಾಡುತ್ತೆ, ಈ ಸಲ ಯಾವ ರೀತಿ ಸರ್ಪ್ರೈಸ್ ಇದೆ. ಆ್ಯಕ್ಚುಲಿ ಮಾರ್ಕೆಟೇ ಆಲ್ ಟೈಮ್ ಹೈ ಝೋನಲ್ಲಿ ಇದೆ, ಅದೇ ಒಂದು ಸರ್ಪ್ರೈಸು. ಜೊತೆಗೆ ಈ ರೀತಿ ಡಿಫ್ರೆಂಟ್ ಎಕ್ಸ್ಪೈರಿಗಳು ಕೂಡ ಇದೆ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ ರೀತಿ ನೋಡ್ತಾ ಹೋಗೋಣ. ಜೊತೆಗೆ FIDI ಡೇಟಾ ಟ್ರ್ಯಾಕ್ ಮಾಡೋದ್ರೆ ನಿನ್ನೆ ನೀವು ನೋಡಿದರೆ ಎಷ್ಟು 1,473 ಕೋಟಿ ನೆಟ್ ಬಯರ್ಸ್ ಆಗಿದ್ದಾರೆ FI ಅವರು. ಅದೇ ರೀತಿ DI ಅವರು ಹತ್ರ 366 ಆಗಿದ್ದಾರೆ. ಸೊ ಹಾಗಾಗಿ ನೀವು FIDI ಡೇಟಾ ನೋಡಿಕೊಂಡು ಈ ರೀತಿ ಎಲ್ಲ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ನಾನು ಸ್ಟಾಕ್ಸ್ ಮಾತಾಡ್ಬೇಕಾದ್ರೆ ಇವತ್ತೆಲ್ಲದನ್ನು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾವು ಮಾತಾಡ್ತಾ ಇರೋಂಥದ್ದು TCS ಅಲ್ಲಿ ಒಂದು ಪೊಸಿಷನ್ ಟ್ರೇಡ್ ತೊಗೊಳಕ್ಕೆ ನಮಗೆ ಈ ಒಂದು ಇಂಪಾರ್ಟೆಂಟ್ ಝೋನ್ ಇದು 3,500, 3,550 ಈ ಝೋನ್ ಏನಿದೆ ಇದ್ರ ಮೇಲ್ಗಡೆ ನಮಗೆ ಕ್ಲೋಸಿಂಗ್ ಕೊಟ್ಟರೆ ನಾವು ಒಂದು ಶಾರ್ಟ್ ಕವರಿಂಗ್ ಬರುತ್ತೆ. ಅಂದರೆ ಇದು ಹೋಗೋ ಬೇಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಒಂದು 3,800 ತನಕ ನಾವು ಟಾರ್ಗೆಟ್ ಮಾಡ್ಬೋದು ಅಂತ ಹಿಂದೆ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಬಟ್ ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಇಟ್ಕೊಂಡು ಹೋಗ್ತಾ ಇದೆ. ಇವತ್ತು ಬಂದಿರೋ ಕ್ಲೋಸಿಂಗ್ ಸಾಕು, ಹಂಗಾದ್ರೆ ಪೊಸಿಷನ್ ಟ್ರೇಡ್ ತೊಗೋಬೋದು ಅಂದರೆ ಇಲ್ಲ. ಸೊ ನಾಳೆಗೆ ಒಂದು ವೆಯ್ಟ್ ಮಾಡಬೇಕು, ಇದಕ್ಕೆ ಫಾಲೋ ಅಪ್ ಬರಬೇಕು. ಫಾಲೋ ಅಪ್ ಏನಾದರೂ ಬಂತು ಅಂದರೆ ನಾಳೆ 3,600 ಈ ಲೆವೆಲ್ ಏನಾದ್ರು ನಾವು ಕ್ಲೋಸ್ ಆಯಿತು ಅಂತಂದರೆ ನೆಕ್ಸ್ಟ್ ನಾವು 3,700, 3,800 ಈ ರೀತಿ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಯಾವುದರಲ್ಲಿ ಐಟಿನಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಮಿಸ್ ಆಗ್ತಾ ಇದೆಯಾ ಅಂತ ಕೆಲವರು ಕೇಳ್ತಾ ಇದ್ರಿ. ಸರ್ ನನ್ನ ಪ್ರಕಾರ ಈಗಲೂ ಕೇಳೋದಾದರೆ ನೀವು ವೆಯ್ಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಒಳ್ಳೆ ರಿಕವರಿ ಆಗಿದೆ ಐಟಿನಲ್ಲಿ, ಇಟ್ಸ್ ಗುಡ್. ನಾನು ಪೋರ್ಟ್ಫೋಲಿಯೋ ನನಗೆ ಕೊಟ್ಬಿಡಿ ಅಂತ ನಿಮ್ಗೆ ಹೇಳಿರಲಿಲ್ಲ, ಬಟ್ ಫ್ರೆಶ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಸೊ ಸ್ಟಿಲ್ ನಂದು ಅದೇ ವ್ಯೂ ಇದೆ, ಐಟಿನಲ್ಲಿ ಏನೂ ಚೇಂಜ್ ಆಗಿಲ್ಲ. ಅದೇ ರೀತಿಯಾಗಿ ಇನ್ಫೋಸಿಸಲ್ಲಿ 1,500 ಅನ್ನೋದು ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ನಮಗೆ ಗೊತ್ತಿದೆ. ಇವತ್ತು ಎಕ್ಸಾಕ್ಟಾಗಿ ಅಲ್ಲಿಗೆ ಬಂದು ಟೆಸ್ಟ್ ಆಗಿದೆ ನೋಡಿ. ವೀಕ್ಲಿ ಕ್ಯಾಂಡಲಲ್ಲಿ ಕ್ಲೀನಾಗಿ ನಾವು 1,400 ಇದ್ದಾಗ ಒಂದು ವೀಕ್ಲಿ ಕ್ಯಾಂಡಲ್ ಪೊಸಿಷನ್ನ ಕ್ಲೋಸ್ ಮಾಡ್ಕೊಂಡಿದ್ವಿ. ಬಟ್ ಈಗ ಇಲ್ಲಿ ತನಕ ಬಂದು ಕ್ಲೀನಾಗಿ ಟೆಸ್ಟ್ ಆಗಿದೆ, ಅಟೆಂಪ್ಟ್ ಆಗಿದೆ. ಸೊ ಮುಂದೆ ಏನನ್ನೋದು ನಾಳೆ ಗೊತ್ತಾಗಬೇಕು. ಇದರಿಂದ ಫಾಲೋ ಅಪ್ ಬಂದರೆ 1,542 ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಝೋನು, ಇಲ್ಲ ಅಂತಂದರೆ ಇಲ್ಲಿಂದ ವಾಪಸ್ ಬರ್ತಾ ಹೋಯ್ತು ಅಂತಂದರೆ ಯಾವ ರೀತಿ ಈ ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಮಾಡೋಣ. ಹೇಗೇನು ಫ್ರೆಶ್ ಪೊಸಿಷನ್ಸ್ ಬೇಕಾಗಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿ. ಐಟಿನಲ್ಲಿ ಸ್ಟಿಲ್ ನಾವು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ಗಳ ಕೆಳಗಡೆ ನಡೀತಾ ಇದ್ದೀವಿ, ಹಾಗಾಗಿ ಏನೂ ತೊಂದರೆ ಇಲ್ಲ ಅನ್ಕೊತೀನಿ. ಅದೇ ರೀತಿಯಾಗಿ ಕ್ಯಾಮ್ಸ್ ಅನ್ನೋದು ಮ್ಯೂಚುವಲ್ ಫಂಡ್ ಟ್ರಾನ್ಸ್ಫರ್ ಏಜೆನ್ಸಿ. ಇದ್ರದ್ದು ಬಿಸ್ನೆಸ್ ಮಾಡಲ್ನ ನಾನು SIP ಸೀರೀಸ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಲ್ಲ, ಅದರಲ್ಲಿ ಬರಬೇಕಾದ್ರೆ ಕ್ಯಾಮ್ಸ್ ಬಗ್ಗೆ ಮತ್ತು CDSL NSDL ಬಗ್ಗೆನೂ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಬೇಕು. ಯಾಕೆಂದರೆ ಎರಡರಲ್ಲೂ ತುಂಬ ಟಫ್ ಫೈಟ್ ನಡೀತಾ ಇದೆ ಇವಾಗ. ಮಾನೋಪೊಲಿ ಅನ್ನೋ ಥರ ಏನಿಲ್ಲ, NSDL ಕೂಡ ಒಳ್ಳೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಮ್ಯೂಚುವಲ್ ಫಂಡ್ ಸೀರೀಸ್ ಮಾಡಬೇಕಾದ್ರೆ ಒಂದು ಯಾವಾಗಲೂ ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ. ಬಟ್ ಕ್ಯಾಮ್ಸಲ್ಲಿ ನೀವು ನೋಡೋದಾದರೆ ಸೊ 2,000 ಸ್ವಲ್ಪ ಓವರ್ ವ್ಯಾಲ್ಯೂಷನ್ ಇದೆ. ಇವತ್ತು ನಾನು ಇನ್ವೆಸ್ಟಿಂಗ್ ಗ್ರೂಪಲ್ಲಿ ಕೂಡ ಹೇಳಿದ್ದೆ. ಬಟ್ ಈ ಒಂದು ಪ್ರೈಸ್ ಆಕ್ಷನ್ ಝೋನ್ ಏನಿದೆ, ಇದು ಇಲ್ಲಿ ಒಂದು ವೀಕ್ಲಿ ಕ್ಯಾಂಡಲ್ಲಿ ಬ್ರೇಕ್ಔಟ್ ಆಗ್ತಾ ಇದೆ.
ಇಲ್ಲಿ ಏನಾದರೂ ಈ ಝೋನ್ನ ಬಿಟ್ಟು ಮೇಲ್ಗಡೆ ಕ್ಲೋಸಿಂಗ್ ಅಂತ ಬರೋದಾದ್ರೆ ಈ ವೀಕಲ್ಲಿ, ಸೊ ನಾವು ಮುಂಬರುವ ವಾರಗಳಲ್ಲಿ 3,000 ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ಯಾಂಪ್ಸಲ್ಲಿ. ಸೊ ಹಾಗಾಗಿ ನೋಡೋಣ, ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಇದು ವೆರಿ ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಈಗ ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ, ಮೇಲ್ಗಡೆ ಹೊರಟೋಯ್ತು ಅಂತಂದರೆ ಆವಾಗ ನಾವು ಒಂದು 200 ಪಾಯಿಂಟ್ಸ್ ಅಂದರೆ 2,700 ಈ ರೀತಿ ಕ್ಲೋಸ್ ಆಯಿತು ಅಂದರೆ ಒಂದು 200-300 ಪಾಯಿಂಟ್ಸ್ ನಮಗೆ ಮೇಲ್ಗಡೆ ಸಿಗ್ತಾ ಹೋಗ್ಬೋದು 3,000 ತನಕ ಅಂತ. ಹೇಗೇನು ಎಲ್ಲ ಸ್ಟಾಕ್ಗಳು ನಾವು ಮಾತಾಡ್ತಾ ಇರೋಂಥದ್ದು, ನಾನು ಕೆಲವು ಸ್ಟಾಕಲ್ಲಿ ಇನ್ವೆಸ್ಟರ್ ಆಗಿರ್ಬೋದು, ಮತ್ತು ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಹಾಗಾಗಿ ನೀವು ಯಾವುದೇ ಸ್ಟಾಕಲ್ಲಿ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಬೇಕು. ಇದ್ರ ಬಗ್ಗೆ ಸೆಬಿಯಿಂದ ಕರೆಕ್ಟಾಗಿ ಗೈಡ್ಲೈನ್ಸ್ ಬಂದಿಲ್ಲ, ಅವ್ರಿನ್ನೂ ವೈಟ್ ಪೇಪರಲ್ಲಿ ನಡೀತಾ ಇದ್ದಾರೆ. ಸೊ ಗೈಡ್ಲೈನ್ಸ್ ಬಂದ ಮೇಲೆ ಮಾತಾಡಬಾರ್ದು. ಫಿನ್ ಇನ್ಫ್ಲೂಯೆನ್ಸರ್ಸು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ ಅಂದರೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಇನ್ನೂ ಗೈಡ್ಲೈನ್ಸ್ ಬಂದಿಲ್ಲದ್ರಿಂದ ಆ ಅವಕಾಶನ ತೊಗೊಂಡು ಆ ಡಿಸ್ಕ್ಲೇಮರ್ನ ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದನ್ನು ನೀವು ನೆನ್ಪಿಟ್ಕೊಂಡಿರಿ. ಅದೇ ರೀತಿಗೆ ಟಾಟಾ ಮೋಟರ್ಸ್ ಬಗ್ಗೆ ಏನು ಹೇಳೋದು, ಒಂದು ಮರ್ಸಿ ಆಫ್ ಮಾರ್ಕೆಟ್ ಅಂತ ಹೇಳ್ಬೋದು ಅಷ್ಟೇ. ಇದು ನೋಡಿ, ಟಾಟಾ ಮೋಟರ್ಸು, M&M ಈ ರೀತಿ ಯಾವ್ಯಾವ ಡೀಸೆಲ್ ವೆಹಿಕಲ್ಸ್ ಕಂಪ್ನಿಗಳಿದೆಯಲ್ಲ ಅದರಲ್ಲೆಲ್ಲ ಇವತ್ತೊಂದು ದೊಡ್ಡದಾಗಿ ರಿಜೆಕ್ಷನ್ ಬಂದಿದೆ. ಯಾಕೆ ಅಂತಂದರೆ ನಿತಿನ್ ಗಡ್ಕರಿ ಅವರು 10% ಜಾಸ್ತಿ GSTನ ಹಾಕಬೇಕು ಡೀಸೆಲ್ ವೆಹಿಕಲ್ಗಳಿಗೆ ಅಂತ ಫೈನಾನ್ಸ್ ಮಿನಿಸ್ಟ್ರಿಗೆ ಶಿಫಾರಸ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಓಡಾಡ್ತಾ ಇತ್ತು. ಅದಕ್ಕೆ ಅವರು ಕ್ಲಾರಿಫಿಕೇಶನ್ ಕೂಡ ಕೊಟ್ಟರು ಬಂದು. ಅಂದರೆ ನಮ್ಮ ಅಲ್ಟಿಮೇಟ್ ಉದ್ದೇಶ ಏನಾಗಿದೆ, ಗ್ರೀನ್ ಫ್ಯೂಯಲ್, ಗ್ರೀನ್ ಎನರ್ಜಿ ಅಂತ ನಾವೇನು ಮಾತಾಡ್ತಾ ಇದ್ದೀವಿ. ಸೊ ಆ ಕಡೆಗೆ ಡೀಸೆಲಿಂದ ತುಂಬ ಮಾರಕ ಆಗೋದ್ರಿಂದ ಆ ರೀತಿ ಅಂತ. ಆದರೆ ಸುಮಾರು ಟ್ರ್ಯಾಕ್ಟರ್ಗಳು, ಸುಮಾರು ದೊಡ್ಡ ವೆಹಿಕಲ್, ಲಾರಿಗಳೆಲ್ಲ ಡೀಸೆಲಲ್ಲಿ ನಡೀತಾ ಇರೋದಲ್ವ. ಸೊ ಯಾರ್ಯಾರು ಆ ಥರ ಬಿಗ್ ವೆಹಿಕಲ್ಸ್ ಸೆಗ್ಮೆಂಟಲ್ಲಿದ್ದಾರೆ, ಟಾಟಾ ಮೋಟರ್ಸ್ ಅವ್ರದ್ದು ಸುಮಾರು ಡೀಸೆಲ್ ಗಾಡಿ ಇದೆ. ಅದೇ ರೀತಿಯಾಗಿ M&M ಅವ್ರದ್ದು ಎಸ್ಪೆಷಲಿ ಡೀಸೆಲ್ ವೆಹಿಕಲ್ ಇದೆ, ಅವರಿಗೆಲ್ಲ ಇವತ್ತೊಂದು ನೆಗೆಟಿವ್ ಸೆಂಟಿಮೆಂಟ್ ಬಂತು. ನಿನ್ನೆ ನಾನು ಹೇಳಿದ್ದೆ ನಿಮಗೆ, ಇದರಲ್ಲಿ ಒಂದು ಪೊಸಿಷನ್ ಟ್ರೇಡಿಗೆ ಹೇಳ್ತಾ ಇದ್ದೀನಿ, ಒಂದು ನಮಗೇನು ಇವಾಗ ಲಾಸನ್ನು ಉಳಿಸ್ಕೊಳ್ಳೋವಂಥ ಅವಕಾಶ ಸಿಗಬೇಕು ಅಷ್ಟೇ ಅಂತ ಮಾತಾಡಿದ್ವಿ. ಬಟ್ ಇವತ್ತು ಬಂದಿರೋಂಥ ಕ್ಯಾಂಡಲು ಆಲ್ಮೋಸ್ಟ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಬಂದಾಗ ನಾನು ಹಾಗೆ ರಿಟೈನ್ ಮಾಡ್ಕೊಂಡಿದ್ದೀನಿ, ಇವತ್ತನ್ನು ಎಕ್ಸಿಟ್ ಮಾಡಿಲ್ಲ. ಯಾಕಂದರೆ ಇದಕ್ಕಿಂತ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ತುಂಬ ನೆಗೆಟಿವ್ ಆಗಿದೆ ಅಂತಲ್ಲ, ಸ್ಟಿಲ್ ನಾವು ಕ್ವಿಕ್ಕಾಗಿ ಎಕ್ಸಿಟ್ ಮಾಡೋಕ್ಕೆ ನೋಡಬೇಕು. ಬಟ್ ಇವತ್ತು ಆಲ್ಮೋಸ್ಟ್ ನಂದು ನೋ ಲಾಸ್ ನೋ ಗೇನ್ ತನಕ ಕರ್ಕೊಂಡು ಹೋಗಿತ್ತು ಮಾರ್ಕೆಟು ಈ ಫಾಲ್ ಆಗಿದ್ದರಿಂದ. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಒನ್ ಮೋರ್ ಡೇ. ಸೆಪ್ಟೆಂಬರಲ್ಲಿ ಇನ್ನೂ ಟೈಮ್ ಇರೋದ್ರಿಂದ ಏನಾದರೂ 610 ಈ ಲೆವೆಲ್ ಏನಾದ್ರು ಬಂದು ಟೆಸ್ಟ್ ಆಯಿತು ಅಂತಂದರೆ ನಾಳೆ ಟಾಟಾ ಮೋಟರ್ಸು ಐ ವಿಲ್ ಬಿ ಎಕ್ಸಿಟಿಂಗ್. ಅದನ್ನ ಅಫ್ಕೋರ್ಸ್ ಅಪ್ಡೇಟ್ನ ಕೊಡ್ತೀನಿ ಮೆಂಬರ್ಸ್ ಅವರಿಗೆ. ಬಟ್ ಟಾಟಾ ಮೋಟರ್ಸ್ ಎಲ್ಲರೂ ಫ್ರೆಶ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೆಟ್ ಆಗ್ತಾ ಇದೆ ಏನು ಅಂತಂದರೆ ನಮ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಕರೆಕ್ಟ್ ನೀವು ಹೇಳ್ತಾ ಇರೋದು, ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂವ್ಮೆಂಟ್ ಆಗಿದೆ. ಇಲ್ಲಿ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಮಾಡಬೇಕು ಅಂದರೆ ಈ ಒಂದು ಚಾನಲ್ ಆಗಬೇಕು. ಈ ಚಾನಲ್ ತುಂಬ ಕೆಳಗಡೆ ಬರಬಾರ್ದು, ಅಂದರೆ ಈ 610 ಈ ಬೇಸಿಗಿಂತ ಎಲ್ಲ ಕೆಳಗಡೆ ಬರಬಾರ್ದು. ಆಗ ಇದು ಹ್ಯಾಂಡ್ಲೇ ತುಂಬ ಕೆಳಗಡೆ ಆದಂಗೆ ಹೋಗುತ್ತೆ. ಸೊ ಆವಾಗ ಮತ್ತೆ ನಾವು ಒಂದು ಬ್ರೇಕ್ಔಟ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಇವತ್ತು ಬಂದಿರೋದು ನೋಡಿದ್ರೆ ಇದು ಸ್ಟಿಲ್ ವಿತಿನ್ ದ ಚಾನಲ್ ಅಂತ ಅನಿಸ್ತಾ ಇದೆ. ಆದರೂ ಇಷ್ಟು ದೊಡ್ಡ ಕ್ಲೋಸಿಂಗ್ ಬರಬಾರ್ದಾಗಿತ್ತು. ಹಾಗಾಗಿ ಸೊ ಸ್ವಲ್ಪ ವೆಯ್ಟ್ ಮಾಡೋವಂಥ ಮಾರ್ಗನೇ ಅನುಸರಿಸಬೇಕು ಅಂತ ಅನಿಸ್ತಾ ಇದೆ ನಮಗೆ. ಯಾವುದರಲ್ಲಿ ಟಾಟಾ ಮೋಟರ್ಸಲ್ಲಿ ನೋಡ್ತಾ ಹೋಗೋಣ ಮುಂಬರೋ ದಿನಗಳಲ್ಲಿ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಪವರ್ ಗ್ರಿಡಲ್ಲಿ ಇವತ್ತು ಸಿಕ್ಕಾಪಟ್ಟೆ 25-26% ಎಲ್ಲ ಫಾಲ್ ಆಗಿದೆ ಅಂತ ಬೆಳಗ್ಗೆ ತೋರಿಸ್ತಾ ಇತ್ತು. ಸೊ ಕೆಲವರು ಕೇಳಿದ್ರಿ ಕ್ವಶನ್, ಅದು ಆ ರೀತಿ ಆಗುತ್ತೆ. ಯಾಕೆಂದರೆ ಬೋನಸ್ ಇಶ್ಯೂ ಮಾಡಿದ್ದು, ಯಾವುದೇ ಫಾಲ್ ಆಗಿರಲಿಲ್ಲ ಪವರ್ ಗ್ರಿಡಲ್ಲಿ. ಈಗ ನೋಡಿ ನಾವು ಹಾಕೊಂಡ್ರೆ ಟ್ರೆಂಡ್ ಏನೆಲ್ಲ ಬೇರೆ ಚೇಂಜ್ ಆಗೋಗಿದೆ, ಯಾಕೆಂದರೆ ಪ್ರೈಸ್ನ ಅಡ್ಜಸ್ಟ್ ಮಾಡಿಬಿಟ್ಟಿದೆ. ಸೊ ಟ್ರೇಡಿಂಗ್ ವ್ಯೂನಲ್ಲಿ ಅಪ್ಡೇಟ್ ಆಗಿರಲಿಲ್ಲ. ಸೊ ನಾವು ಈ ಝೋನಲ್ಲೆಲ್ಲ ನಡೀತಾ ಇತ್ತಲ್ವಾ. ಸೊ ಈಗ ಏನಾಗಿದೆ ಅಂತಂದರೆ ಪ್ರತಿ 3 ಶೇರಿಗೆ 1 ಶೇರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಬೋನಸ್ ಶೇರು. ಇದನ್ನ ನಾವು ಕಾರ್ಪೊರೇಟ್ ಆ್ಯಕ್ಷನ್ಸ್ ಪಾರ್ಟ್ 1 ಪಾರ್ಟ್ 2 ಅಂತ ಶಾರ್ಟ್ ಸೀರೀಸಲ್ಲಿ ಮಾಡಿದ್ದೀನಿ. ಸ್ಪ್ಲಿಟ್ ಅಂದ್ರೇನು, ಬೋನಸ್ ಅಂದ್ರೇನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದರಿಂದ ಏನಾಗುತ್ತೆ, ಲಿಕ್ವಿಡಿಟಿ ಜಾಸ್ತಿ ಆಯಿತು. ಅಂದರೆ ಯಾವ ರೀತಿ ಹೇಳೋದು, ಈಗ ನಂಬರ್ ಆಫ್ ಶೇರ್ಸ್ ಎಷ್ಟಿತ್ತು ಅದು ಜಾಸ್ತಿ ಆಯ್ತಲ್ವಾ. ಪ್ರತಿ 3 ಶೇರಿಗೆ 1 ಬೋನಸ್ ಶೇರ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಲಿಕ್ವಿಡಿಟಿ ಜಾಸ್ತಿ ಆಯಿತು. ಲಿಕ್ವಿಡಿಟಿ ಜಾಸ್ತಿ ಆದಾಗ ಏನಾಗುತ್ತೆ, ಶೇರ್ ಪ್ರೈಸ್ ಫಾಲ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಅದೊಂದು ಟೆಂಪ್ರರಿ, ಅದು ಆ ರೀತಿ ಅನಿಸ್ತಿರುತ್ತೆ ಅಷ್ಟೇ, ಅದು ನಿಜ ಆಗಿರೋದಿಲ್ಲ. ಸೊ ಅದನ್ನ ಅಡ್ಜಸ್ಟ್ ಮಾಡಿದ್ಮೇಲೆ ಆ ಪ್ರೈಸಿಗೆ ಏನಾಗಿದೆಯೋ ಅದು ವಾಪಸ್ ಚಾರ್ಟ್ ಅಡ್ಜಸ್ಟ್ ಆಗುತ್ತೆ. ಈಗ ಚಾರ್ಟ್ ಅಡ್ಜಸ್ಟ್ ಆಗಿದೆ, ಅದಕ್ಕೆ ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಟ್ರೆಂಡ್ ಲೈನ್ ಇಲ್ಲಿ ನಾವು ಮೇಲ್ಗಡೆ ಇದ್ದಾಗ ಹಾಕೊಂಡಿದ್ದು ಈಗ ಚೇಂಜ್ ಆಗಿದೆ. ಸೊ ಪವರ್ ಗ್ರಿಡಲ್ಲಿ ಆ ಕಾರಣದಿಂದಾಗಿ ಒಂದು ಬಂದಿರುವಂಥದ್ದು. ಸೊ ಯಾರಾದರೂ ಆಲ್ರೆಡಿ ಹೋಲ್ಡ್ ಮಾಡಿದರೆ, ಅಂದರೆ ಇವತ್ತು ರೆಕಾರ್ಡ್ ಡೇಟ್ ಆಗಿತ್ತು, ಇವತ್ತಿಗಿಂತ ಮುಂಚೆನೇ ಈ ಮಾತ್ರ ಇದ್ದಿದ್ರೆ ನಿಮಗೆ ಬೋನಸ್ ಶೇರು ಸಿಗ್ತಾ ಹೋಗುತ್ತೆ. ಅದೇ ಪ್ರತಿ 3 ಶೇರ್ ನೀವು ಹೊಂದಿದ್ರೆ 1 ಶೇರ್ ಸಿಗ್ತಾ ಹೋಗುತ್ತೆ. ಪವರ್ ಗ್ರಿಡ್ ಒಳ್ಳೆ ಡಿವಿಡೆಂಡ್ ಕೊಡುವಂಥ ಸ್ಟಾಕ್ ಅಂತ ಅನಿಸುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಝೋನಲ್ಲೇ ಇದೆ. ಸೊ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್ ಟು ಇನ್ವೆಸ್ಟ್ ಇವಾಗ, ಬಟ್ ಹೋಲ್ಡ್ ಮಾಡಿದವರು ಹೋಲ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ನಾವು ಮಾತಾಡ್ತಾ ಇರೋಂಥದ್ದು L&T ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ. L&Tನ ನಾವು ಮಿಸ್ ಮಾಡ್ಕೊಡೋಂಥ ಸ್ಟಾಕ್ ಇದು ಅಂತ. ನೋಡಿ, ಸೂಪರ್ ಆಗಿರೋಂಥ ರ್ಯಾಲಿ ಇವತ್ತು ಕೂಡ ಕಂಟಿನ್ಯೂಷನ್ ಆಯಿತು. ಯಾಕೆ ಅಂತಂದರೆ ಇವರು ಬೈಬ್ಯಾಕ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಶೇರ್ಸ್ನ. ಸೊ ಬೈಬ್ಯಾಕ್ನ ಮೊದಲು 3,000 ರೂಪಾಯಿಗೆ ತೊಗೊತೀವಿ ಅಂತ ಹೇಳಿದರು. ಈಗ ಇವತ್ತೇನು ಮಾಡಿದ್ದಾರೆ ಅದನ್ನ ಹೇಳಿದ್ದಾರೆ, 3,200 ರೂಪಾಯಿಗೆ ತೊಗೊತೀವಿ ಅಂತ ಹೇಳಿದ್ರು. ಇದರಿಂದ ಏನಾಯಿತು, ಇನ್ನೂ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಂತು. ಅಂದರೆ ಇವಾಗ ಏನು ನೀವು ತೊಗೊಂಡ್ರೆ ಅದನ್ನ ನೆಕ್ಸ್ಟ್ 3,200ಕ್ಕೆ ಮಾರ್ಬೋದು ಅಂತ ಅಪ್ಪರ್ ರೇಂಜಲ್ಲೇ ಇದೆ ಅಲ್ವಾ. ಸೊ ಜನ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತಾರೆ. ಬಟ್ ಬೈಬ್ಯಾಕ್ ಅಂದಾಗ ನಿಮಗೆ ಗೊತ್ತಿರಬೇಕು, ಬೈಬ್ಯಾಕ್ ಅಂದರೆ ನೀವೇನು ತೊಗೊತೀರೋ ಅಷ್ಟೂ ನೀವು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಒಂದು ಸರ್ಟನ್ ನಂಬರ್ ಆಫ್ ಶೇರ್ಸ್ ಅಂತ ಇರುತ್ತೆ, ಅಷ್ಟನ್ನು ಮಾತ್ರ ಬೈಬ್ಯಾಕಲ್ಲಿ ತೊಗೊತಾರೆ. ಮತ್ತು ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು ತೊಗೊತಾರೆ ಅನ್ನೋದು ಇವರು 33 ಮಿಲಿಯನ್ ಶೇರ್ಸ್ ಏನೋ ತೊಗೊತೀವಿ ಅಂತ ಹೇಳಿದರು. ಅದನ್ನ ಇವಾಗ 31 ಮಿಲಿಯನ್ ಶೇರ್ಸ್ಗೆ ಅಂತಲೇ ಏನೋ ಕಮ್ಮಿ ಮಾಡಿದ್ದಾರೆ. ಇವತ್ತು ಒಂದು ಒಳ್ಳೆ ಹ್ಯಾಂಡ್ ಶೇಕ್ ಕೂಡ ಆಗಿದೆ. ಸುಮಾರು 3 ಮಿಲಿಯನ್ ಶೇರ್ಸು ಯಾವುದೋ 2 ಇಂಪಾರ್ಟೆಂಟ್ ದೊಡ್ಡ ಪಾರ್ಟಿಗಳ ಮಧ್ಯೆ ಒಂದು ಚೇಂಜ್ ಆಗಿದೆ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ. ಸ್ಟಾಕ್ ಪರ್ಸ್ಪೆಕ್ಟಿವಿಂದ ನೋಡ್ತಾ ಇದ್ದಾರೆ ಅಂದರೆ, ಒಂದು ಬೈಬ್ಯಾಕಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡೋಕ್ಕೆ ತೊಗೊಳಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಅವ್ರಿಗೇನು ಅರ್ಥ ಆಗ್ತಾ ಇದೆ ಅಂತಂದರೆ, ನಮ್ಮ ಸ್ಟಾಕು ಇನ್ನೂ ಒಂದು ಅಂಡರ್ ವ್ಯಾಲ್ಯೂಯೇಷನಲ್ಲೇ ಇದೆ. ಸೊ ನಮ್ಮಂಥ ಸ್ಟೇಕ್ಗಳನ್ನೇ
ನಾವು ಜಾಸ್ತಿ ಮಾಡಿಕೊಂಡ್ರೆ ಮುಂಬರೋ ದಿನಗಳಲ್ಲಿ ಲಾಭ ಆದಾಗ ನಮಗೆ ಲಾಭ ಆಗುತ್ತೆ ಅಂತಂದರೆ ಬೈಬ್ಯಾಕ್ ಅನ್ನೋದು ಮಲ್ಟಿಪಲ್ ರೀಸನಿಗೆ ಆಗುತ್ತೆ. ಹಿಂದೆ ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಬಟ್ ಬೈಬ್ಯಾಕ್ ಅನ್ನೋದು ಒಂದು ಪ್ರಮೋಟರಲ್ಲಿ ಆ ಕಂಪ್ನಿಗೆ ಇರುವಂಥ ಒಂದು ಕಾನ್ಫಿಡೆನ್ಸ್ನ ಕೂಡ ತೋರಿಸುತ್ತೆ. ಯಾಕಂದರೆ ಬೈಬ್ಯಾಕ್ ಅಂತ ಅಂದಾಗ ಅದರಲ್ಲಿ ಪ್ರಮೋಟರ್ಗಳು ಯಾರು ಇರ್ತಾರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅವ್ರು ಇನ್ನೂ ಹೆಚ್ಚಿನ ಸ್ಟೇಕನ್ನು ತೊಗೊಳಕ್ಕೆ ಬರ್ತಾ ಇದ್ದಾರೆ ಅಂದರೆ ಪ್ರಮೋಟರ್ ಇನ್ನೂ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತಂದರೆ ಅದು ಒಂದು ಕಾನ್ಫಿಡೆನ್ಸ್ನ ತೋರಿಸುತ್ತೆ ಆ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಸ್ಟಾಕಲ್ಲಿ. ಹಾಗಾಗಿ ಸೊ ಬೈಬ್ಯಾಕ್ ಇಸ್ ಗುಡ್. ಆದರೆ ಈಗ ನೀವು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ 2950 ನಡೀತಾ ಇದೆ, ತೊಗೊಂಡು ಒಂದು ಶೇರನ್ನು 3200 ಕೊಟ್ಟರೆ ಶೋರ್ ಶಾರ್ಟ್ ಲಾಭ ಅಲ್ವಾ ಅಂತ ಅಂದರೆ ಖಂಡಿತ ಹೌದು. ಆದರೆ ಅಷ್ಟೊಂದು ನೀವು ಕೊಡೋಕ್ಕಾಗಲ್ಲ. ಫಸ್ಟ್ ಒಂದು ರೀಸನ್ನು. ಇನ್ನೊಂದು ರೀಸನ್ನು ಇಷ್ಟು ಮೇಲ್ಗಡೆ ಬೈ ಮಾಡೋವಂಥದ್ದು ಇಟ್ಕೊಳೋಂಥದ್ದು ಲಾಂಗ್ ಟರ್ಮ್ ವ್ಯೂ ಆದ್ರೂ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ಸೊ ನಾಟ್ ರೆಕಮೆಂಡೆಡ್ ಟು ಬೈ ಆ್ಯಂಡ್ ಜಸ್ಟ್ ಟು ಪಾರ್ಟಿಸಿಪೇಟ್ ಮಾಡಲಿಕ್ಕೆ, ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಂತ ನೀವು ತೊಗೊಳೋದು ಬೇಕಾಗಿಲ್ಲ. ವೆಯ್ಟ್ ಮಾಡೋಣ. ಸೊ ಇದೊಂದು ನಂದು ವೇಟಿಂಗ್ ಲಿಸ್ಟಲ್ಲಿದೆ, ಯಾವಾಗ ಅವಕಾಶ ಕೊಡುತ್ತೆ ನೋಡೋಣ. LNT ಸೂಪರ್ ಆಗಿರೋಂಥ ರ್ಯಾಲಿ ಆಗಿದೆ. ಇಲ್ಲಿ ನೋಡಿ, ಎಲ್ಲಿ 1400 ಇದ್ದಿದ್ದು 3000 ತನಕ ನಾನ್ ಸ್ಟಾಪ್ ರ್ಯಾಲಿ. ಇಲ್ಲೆಲ್ಲ ಪಾಸ್ ಇತ್ತು ನಮಗೆ, ಬಟ್ ಮಿಸ್ ಆಗಿರಲಿ, ಏನು ಯೋಚನೆ ಮಾಡೋದು ಬೇಡ. ಬಟ್ ಆಲ್ರೆಡಿ ಪೋರ್ಟ್ಫೋಲಿಯೋ ಅಂತ ಏನಿದೆ ಅದು ಹಾಗೆ ಹೋಗ್ತಾ ಇರಲಿ ಅಂತ ಹೇಳ್ತೀನಿ. ಕೆಲವರು ಇದು ಲಾರ್ಜ್ ಕ್ಯಾಪ್ ಸ್ಟಾಕಿಗೆ ಡೈವರ್ಟ್ ಆಗಬೇಕಾ, ಈಗ ಮಿಡ್ ಕ್ಯಾಪೆಲ್ಲ ಫಾಲ್ ಆಗ್ತಾ ಇದೆ ಆ ರೀತಿ ಅಂತ ಹೇಳಿದ್ರು. ಸೊ ಖಂಡಿತವಾಗ್ಲೂ ಮಿಡ್ ಕ್ಯಾಪಲ್ಲಿ ಕಷ್ಟ ಇದೆ, ಒಂದು ಕರೆಕ್ಷನ್ ಅನ್ನೋದು ಬಾಕಿ ಇರೋದು ಇದ್ದೇ ಇದೆ. ಹಾಗಾಗಿ ಸೊ ಮಿಡ್ ಕ್ಯಾಪ್ ಸ್ಟಾಕ್ಗಳು ನೀವು ಕ್ವಾಲಿಟಿ ನೇಮ್ಸು ತುಂಬ ಒಂದು ಆಲ್ರೆಡಿ ಪ್ರಾಫಿಟಲ್ಲಿ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಪ್ರಾಫಿಟ್ ಬುಕ್ಕಿಂಗ್ ಬಗ್ಗೆ ಯೋಚನೆ ಮಾಡಿ. ನೀವು ಇನ್ನೂ ಒಳ್ಳೆ ರೀಸನಬಲ್ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೀರಾ ಆ ಥರ ಸ್ಟಾಕ್ಗಳಾಗಿದೆ ಅಂತಂದರೆ ನೀವು ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಬೋದು ಮಿಡ್ ಕ್ಯಾಪ್ ಸ್ಟಾಕ್ಗಳನ್ನು. ಸೊ ಮುಂಬರೋ ದಿನಗಳಲ್ಲಿ ನಾವು ನಿಫ್ಟಿ 51 to ನಿಫ್ಟಿ 100 ಸ್ಟಾಕ್ಗಳನ್ನು ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಿಂದೆ ಕೂಡ ಒಂದು ಸಲ ಮಾತಾಡಿದ್ವಿ ಇದನ್ನ, ಒಂದು ಸ್ಟಾಕ್ಸ್ ಟು ಬೈಯಲ್ಲಿ ನಿಫ್ಟಿ 51 ಇಂದ 100 ಬೆಸ್ಟ್ ಸ್ಟಾಕ್ಗಳು ಯಾವುದು ಅಂತ ಒಂದು ಮಾತಾಡಿದ್ದೆ. ಸೊ ಅದನ್ನು ನೋಡ್ತಾ ಹೋಗೋಣ, ಪ್ಲಾನ್ ಮಾಡ್ತಾ ಹೋಗೋಣಂತೆ. ಜೊತೆಗೆ ಇನ್ನೊಂದು ಇವಾಗಲೇ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಮುಂದಿನ ವಾರ ನೋಡಿ, ಹಬ್ಬ ಕರ್ನಾಟಕದಲ್ಲಿ ಸಾಮಾನ್ಯ ನಾವು ಸೋಮವಾರ ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ, ಗೌರಿ ಗಣೇಶನ. ಆದರೆ ಸ್ಟಾಕ್ ಮಾರ್ಕೆಟಿಗೆ ರಜಾ ಸೋಮವಾರ ಇಲ್ಲ, ಮಂಗಳವಾರ ಇದೆ, ಅಂದರೆ 19ನೇ ತಾರೀಕಿಗಿದೆ. ಹಾಗಾಗಿ ಅದೊಂದು ಅಪ್ಡೇಟ್. ಸೊ ಮಂಗಳವಾರ ಮಾರ್ಕೆಟ್ ರಜಾ ಇರುತ್ತೆ, ಸೋಮವಾರ ನಾನು ಅವೈಲೇಬಲ್ ಇರೋದು ಡೌಟಲ್ಲಿದೆ. ಹಾಗಾಗಿ ಮುಂದಿನ ಸೋಮವಾರ ಮಂಗಳವಾರಗಳು ನಾನಿರೋದು ಸದ್ಯ ಡೌಟಲ್ಲಿದೆ ಅಂತ ಅನಿಸ್ತಾ ಇದೆ. ಫಿನ್ ನಿಫ್ಟಿ ಎಕ್ಸ್ಪೈರಿ ಮುಂದಿನ ವಾರದ್ದು ಸೋಮವಾರನೇ ಆಗಿರುತ್ತೆ. ಸೊ ತೀಟಾ ಡಿಕೆಗಳು ಬೇಗ ಆಗುತ್ತೆ. ಸೊ ಶುಕ್ರವಾರ ಯಾರು ಪೊಸಿಷನ್ನ ಉಳಿಸ್ಕೊಳಕ್ಕೆ ಹೋಗ್ಬಿಡಿ, ಈಗಲೇ ರಿಮೈಂಡ್ ಮಾಡ್ತಾ ಇದ್ದೀನಿ. ಅದೇ ರೀತಿಗೆ ಬ್ಯಾಂಕ್ ನಿಫ್ಟಿದು ನಿಮಗೆ ಬುಧವಾರ ಓಪನ್ ಆದಾಗ ಏಕ್ದಮ್ ಎಕ್ಸ್ಪೈರಿ ಆಗಿರುತ್ತೆ, ಮಂಗಳವಾರ ಇರೋದಿಲ್ಲ. ಸೊ ಸೋಮವಾರ ತುಂಬ ಫಾಸ್ಟಾಗಿ ತೀಟಾ ಡಿಕೆ ಆಗ್ಬೋದು ಬ್ಯಾಂಕ್ ನಿಫ್ಟಿನಲ್ಲಿ ಮುಂದಿನ ಸೋಮವಾರ. ನಮಗೆ ಹಬ್ಬ, ಆದರೆ ಮಾರ್ಕೆಟಿಗೆ ರಜಾ ಇಲ್ಲ ಅವತ್ತು, ಅದೊಂದು ನೆನ್ಪಿಟ್ಕೊಂಡಿರಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.